ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಿತ್. ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮಾರ್ಕೆಟ್ ಸ್ಟ್ರಕ್ಚರು ಒಂದು ಇಂಪಾರ್ಟೆಂಟ್ ಟಾಪಿಕ್ಕು, ಇದು ಕೂಡ ನಿಮಗೆ ಅಡ್ವಾನ್ಸ್ ಟಾಪಿಕ್ಕು. ಆಯ್ತಾ? ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರು ಯಾಕೆ ಗೊತ್ತಿರಬೇಕು ಅಂದರೆ, ಇವಾಗ ನೀವು ಬೈ ಸೈಡ್ ಹೋಗುತ್ತೆ ಅಂತ ಟ್ರೇಡ್ ತಾಂದಿರ್ತೀರಾ. ಸೊ ನಿಮ್ಗೆ ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಿರಲ್ಲ, ಮಾರ್ಕೆಟು ಡೌನ್ ಟ್ರೆಂಡಲ್ಲಿ ಇರುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಸ್ಟಾಪ್ ಲಾಸ್ ಇಟ್ಟಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಸ್ಟಾಪ್ ಲಾಸ್ ಇಟ್ಟಾಗೋ ಪ್ರಾಬಬಿಲಿಟಿ ಜಾಸ್ತಿ ಆಗಿರುತ್ತೆ. ಸೊ ನಮ್ಮ ಟ್ರೇಡಿಂಗ್ ಪ್ರಾಬಬಿಲಿಟಿನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸೊ ನಮಗೆ ಮಾರ್ಕೆಟ್ ಸ್ಟ್ರಕ್ಚರು ಗೊತ್ತಿರಬೇಕು. ಸೊ ಇವಾಗ ನಿಮ್ಮ ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಿದ್ರೆ, ಮಾರ್ಕೆಟ್ ಸ್ಟ್ರಕ್ಚರು ಸೊ ಅಪ್ ಟ್ರೆಂಡ್ ಇದೆ, ಸೊ ಅಥವಾ ಡೌನ್ ಟ್ರೆಂಡ್ ಇದೆ, ಮಾರ್ಕೆಟ್ ಸ್ಟ್ರಕ್ಚರ್ ಚೇಂಜ್ ಆಯಿತು. ಸೊ ಇದೆಲ್ಲ ಗೊತ್ತಿದ್ದಾಗ, ನಿಮ್ಗೆ ಮಾರ್ಕೆಟ್ ಸ್ಟ್ರಕ್ಚರು ಅಪ್ ಟ್ರೆಂಡ್ ಇದೆ ಅಂತ ಗೊತ್ತಾದಾಗ ನಿಮ್ಗೆ ಏನಾಗುತ್ತೆ, ಸೊ ನಿಮಗೆ ಬೈ ಸೈಡ್ ಟ್ರೇಡ್ನ ಪ್ರಾಬಬಿಲಿಟಿ ಜಾಸ್ತಿ ಮಾಡ್ಕೊಂತೀರಾ. ಸೊ ನೀವು ಬೈ ಸೈಡ್ ಟ್ರೇಡ್ ತಗೋಬೇಕು ಅಂತಿದ್ದಾಗ ನಿಮ್ಗೆ ಏನಾಗುತ್ತೆ, ಸೊ ಒಂದು 10% ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೇನೆ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರು ಗೊತ್ತಿರಬೇಕು. ಸೊ ಇದು ನಿಮಗೆ ಅಡ್ವಾನ್ಸ್ ಆಗಿ ನಾನು ಏನೇನಿದೆ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ಅದನ್ನೆಲ್ಲ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಎಸ್ ಎಮ್ ಸಿ ಕಾನ್ಸೆಪ್ಟಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರು, ಇಂಡ್ಯೂಸ್ಮೆಂಟು, ಸೊ ಚೇಂಜ್ ಆಫ್ ಕ್ಯಾರೆಕ್ಟರು ಇದೆಲ್ಲ ಬರುತ್ತೆ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮ ಪ್ರೈಸ್ ಆ್ಯಕ್ಷನಲ್ಲಿ ಇದು ತುಂಬಾ ಸಿಂಪಲ್ಲು. ಸ್ವಲ್ಪ ಅಡ್ವಾನ್ಸ್ ಆಗಿ ನಿಮಗೆ ಎಸ್ ಎಮ್ ಸಿ ಕಾನ್ಸೆಪ್ಟಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರು, ಸೊ ಇಂಡ್ಯೂಸ್ಮೆಂಟು, ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಇದೆ. ಆಯಿತಾ? ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಬೇಸಿಕ್ ಆಗಿ ವಾಟ್ ಈಸ್ ಸ್ಟ್ರಕ್ಚರ್ ಆಫ್ ಮ್ಯಾಪಿಂಗ್ ಅಥವಾ ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಏನು, ಸೊ ಇದು ನಿಮಗೆ ಬೇಕು. ನಿಮಗೆ ಮಾರ್ಕೆಟಲ್ಲಿ ಸೊ ನೀವು ಇವಾಗ ಎಲ್ಲಾದರೂ ಹೋಗ್ತಾ ಇರ್ತೀರಾ, ಅಥವಾ ನಿಮಗೆ ಸೊ ಇವಾಗ 4000 ಅಲ್ಲಿದೆ ಅಂದ್ಕೊಳ್ಳಿ ಮಾರ್ಕೆಟು. ನಿಮ್ಗೆ ಇವಾಗ 4000 ಇಂದ 4200 ಹೋಗ್ಬೇಕು ಅಂದ್ಕೊಳ್ಳಿ. ಸೊ 4000 ಇಂದ ಸ್ಟಾರ್ಟ್ ಆಗುತ್ತೆ. ಇವಾಗ 4000 ಇಂದ ಇಲ್ಲಿ ಸ್ಟಾರ್ಟ್ ಆದರೆ ಸೊ 4100, ಈ 4100 ನಿಮಗೆ ಡೈರೆಕ್ಟಾಗಿ ಹೋಗಲ್ಲ. ಸೊ ನಿಮ್ಗೇನಾಗುತ್ತೆ, 4100 ಹೋಗ್ಬೇಕಾದ್ರೆ ಈ 4000 ಸ್ಟಾರ್ಟ್ ಆಯಿತು. ಸೊ 4020ಗೆ ಹೋಗುತ್ತೆ. ಆಯಿತಾ? 4030ಗೆ ಹೋಗುತ್ತೆ, ಮತ್ತೆ ಬರುತ್ತೆ 25ಗೆ. ಸೊ 4050ಗೆ ಹೋಗುತ್ತೆ, ಮತ್ತೆ 4045ಗೆ ಬರುತ್ತೆ. ಸೊ 4060ಗೆ ಹೋಗುತ್ತೆ, 4055ಗೆ ಬರುತ್ತೆ, 80ಗೆ ಹೋಗುತ್ತೆ, ಆಮೇಲೆ ಸೊ 90ಗೆ ಹೋಗುತ್ತೆ, ಆಮೇಲೆ 85ಗೆ ಬರುತ್ತೆ. ಸೊ 85ಗೆ ಬಂದ್ಬಿಟ್ಟು ಸೊ ಫೈನಲ್ ಆಗಿ 4100ನ ಟಚ್ ಆಗುತ್ತೆ. ಸೊ ನಿಮ್ಗೆ ಡೈರೆಕ್ಟಾಗಿ ಸೊ ಈ ಥರ ಡೈರೆಕ್ಟಾಗಿ 4000ಇಂದ 4100ಗೆ ಮಾರ್ಕೆಟು ಹೋಗಲ್ಲ. ಆಯಿತಾ? ಸೊ ಹೋಗ್ಬೇಕಾದ್ರೆ ನಿಮಗೆ 4025 ಹೋಗುತ್ತೆ, 30ಗೆ ಬರುತ್ತೆ, 30ಇಂದ ಮತ್ತೆ 25ಗೆ ಬರುತ್ತೆ. ಆಯಿತಾ? ಸೊ ಈ ಥರ ಮಾರ್ಕೆಟ್ ಸ್ಟ್ರಕ್ಚರು ಮೂವ್ ಆಗುತ್ತೆ. ಸೊ ಇವಾಗ ನೀವೇ ಫಾರ್ ಎಕ್ಸಾಂಪಲು ಕೋರ್ಮಂಗ್ಲದಿಂದ ಬಿ ಟಿ ಎಮ್ ಸೆಕೆಂಡ್ ಸ್ಟೇಜಿಗೆ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ. ಸೊ ನಿಮಗೆ ಬಿ ಟಿ ಎಮ್ ಸೆಕೆಂಡ್ ಸ್ಟೇಜಿಗೆ ಹೋಗ್ಬೇಕಾದ್ರೆ ನೀವು ಡೈರೆಕ್ಟು ಒಂದೇ ರೋಡ್ ಇಲ್ಲ. ನೀವೇನು ಮಾಡ್ತೀರಾ, ಸೊ ಕೋರ್ಮಂಗ್ಲದಿಂದ ಸ್ಟಾರ್ಟ್ ಮಾಡಿದಾಗ ಸೊ ಫಸ್ಟು ನೀವು ಕೋರ್ಮಂಗ್ಲದಿಂದ ಸ್ಟಾರ್ಟ್ ಮಾಡ್ತೀರಾ, ಆಮೇಲೆ ಸೆಂಟ್ ಜಾನ್ ಸಿಗ್ನಲ್ಗೆ ಹೋಗ್ತೀರಾ, ಅಲ್ಲಿಂದ ಎಸ್ ಟಿ ಪಳ್ಳೆ ರೀಚ್ ಆಗ್ತೀರಾ, ಆಮೇಲೆ ಬಿ ಟಿ ಎಮ್ ಫಸ್ಟ್ ಸ್ಟೇಜು, ಆಮೇಲೆ ತಾವರೆಕೆರೆ, ಸೊ ತಾವರೆಕೆರೆಯಿಂದ ಉಡುಪಿ ಗಾರ್ಡನ್ ಸಿಗ್ನಲ್ಲು, ಆಮೇಲೆ ನೀವು ಬಿ ಟಿ ಎಮ್ ಸೆಕೆಂಡ್ ಸ್ಟೇಜು. ಸೊ ಈ ಥರ ನಿಮಗೆ ಡೈರೆಕ್ಟು ರೋಡು ಕೂಡ ಇರಲ್ಲ. ಸೊ ನಿಮ್ಗೆ ಡೈರೆಕ್ಟ್ ನೀವು ಕೋರಮಂಗಲದಿಂದ ಸ್ಟಾರ್ಟ್ ಆಗಿಬಿಟ್ಟು ಸೊ ನೀವು ಬಿ ಟಿ ಎಮ್ ಸೆಕೆಂಡ್ ಸ್ಟೇಜು ರೀಚ್ ಆಗೋಕ್ಕಾಗಲ್ಲ. ನಿಮ್ಗೆ ಏನಾಗುತ್ತೆ, ಸೊ ಒಂದು ಸೆಂಟ್ ಜಾನ್ ಸಿಗ್ನಲ್ಗೆ ಹೋಗ್ಬೇಕು, ಆಮೇಲೆ ಎಸ್ ಟಿ ಪಳ್ಯ, ಬಿ ಟಿ ಎಮ್ ಫಸ್ಟ್ ಸ್ಟೇಜು, ಸೊ ಈ ಥರ ರೀಚ್ ಆಗಬೇಕು. ಹಾಗೇನೆ ಮಾರ್ಕೆಟ್ ನಿಮಗೆ ಸೊ ಡೈರೆಕ್ಟಾಗಿ ಒಂದೇ ಸತಿ ಹಿಂಗೆ ಏಕ ಹೋಗಲ್ಲ. ಮಾರ್ಕೆಟ್ ಏನಾಗುತ್ತೆ, ಸೊ ಈ ಥರ ಮೂವ್ ಆಗುತ್ತೆ, ಮೇಲೆ ಕೆಳಗೆ ಮೇಲೆ ಕೆಳಗೆ, ಸೊ ಈ ಥರ ಮೂವ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಮಾರ್ಕೆಟ್ ಸೊ ಸ್ಟ್ರಕ್ಚರಲ್ಲಿ ನಿಮಗೆ 3 ಟೈಪ್ಸ್ ಇದೆ. ಆಯಿತಾ? ಸೊ ಒಂದು ಅಪ್ ಟ್ರೆಂಡ್ ಅಂತ. ಅಪ್ ಟ್ರೆಂಡು ಸೊ ನಿಮ್ಗೆ ಏನಾಗುತ್ತೆ, ಅಪ್ ಟ್ರೆಂಡ್ ಹೆಂಗೆ ಅಂತ ತೋರಿಸ್ತೀನಿ ನಾನು. ಅಪ್ ಟ್ರೆಂಡ್ ಸೊ ನಿಮಗೆ ಅಪ್ ಟ್ರೆಂಡ್ ಮಾರ್ಕೆಟ್ ಹೆಂಗೆ ಅಂದರೆ, ಸೊ ಕೆಳಗಡೆಯಿಂದ ಹಿಂಗೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ. ಸೊ ಹಿಂಗೆ ಹೋಗುತ್ತೆ, ಹಿಂಗೆ ಕೆಳಗೆ ಬರುತ್ತೆ, ಹಿಂಗೆ ಹೋಗುತ್ತೆ, ಹಿಂಗೆ ಕೆಳಗೆ ಬರುತ್ತೆ, ಸೊ ಹಿಂಗೆ ಹೋಗುತ್ತೆ, ಹಿಂಗೆ ಕೆಳಗೆ ಬರುತ್ತೆ, ಸೊ ಹಿಂಗೆ ಹೋಗುತ್ತೆ. ಆಯಿತಾ? ಸೊ ಇದಕ್ಕೆ ನಾವು ಅಪ್ ಟ್ರೆಂಡ್ ಅಂತೀವಿ. ಸೊ ಇಲ್ಲಿ ನಮಗೆ ಇದನ್ನ ನಾವು ಹೈಯರ್ ಹೈ ಅಂತೀವಿ. ಸೊ ಇದನ್ನ ನಾವು ಹೈಯರ್ ಹೈ ಅಂತೀವಿ. ಆಯಿತಾ? ಸೊ ಹೈ ಅಂತೀವಿ. ಸೊ ಇದನ್ನ ನಾವು ಹೈಯರ್ ಲೋ ಅಂತೀವಿ. ಸೊ ಮಾರ್ಕೆಟು ಅಪ್ ಟ್ರೆಂಡ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಆಯಿತು, ಹೈಯರ್ ಹೈ ಮಾಡ್ತು, ಮತ್ತೆ ಹೈಯರ್ ಲೋಗ್ ಬಂತು, ಹೈಯರ್ ಹೈ ಮಾಡ್ತು, ಹೈಯರ್ ಲೋಗ್ ಬಂತು, ಸೊ ಹೈಯರ್ ಹೈ ಮಾಡ್ತು, ಹೈಯರ್ ಲೋಗ್ ಬಂತು, ಮತ್ತೆ ಹೈಯರ್ ಹೈಗೆ ಹೋಯ್ತು. ಇದನ್ನ ನಾವು ಅಪ್ ಟ್ರೆಂಡ್ ಇದೆ ಅಂತೀವಿ. ಸೊ ಅದೇ ನಿಮಗೆ ಮಾರ್ಕೆಟು ಡೌನ್ ಟ್ರೆಂಡ್ ಇದ್ರೆ, ಆಯಿತಾ? ಸೊ ಡೌನ್ ಟ್ರೆಂಡ್ ಇದ್ದಾಗ ನಿಮ್ಮ ಮಾರ್ಕೆಟ್ ಹೆಂಗಾಗುತ್ತೆ ಅಂದರೆ, ಡೌನ್ ಟ್ರೆಂಡ್ ಸೊ ಡೌನ್ ಟ್ರೆಂಡ್ ಇದ್ದಾಗ ನಿಮ್ಮ ಮಾರ್ಕೆಟು
ಓಕೆ. ಡೌನ್ ಟ್ರೆಂಡ್ ಇದ್ದಾಗ ಮಾರ್ಕೆಟು ಸೊ ಹಿಂಗೆ ಕೆಳಗೆ ಬರುತ್ತೆ, ಹಿಂಗೆ ಪುಲ್ ಬ್ಯಾಕ್ ಮಾಡುತ್ತೆ. ಸೊ ಹಿಂಗೆ ಕೆಳಗೆ ಬರುತ್ತೆ, ಹಿಂಗೆ ಹೋಗುತ್ತೆ, ಕೆಳಗೆ ಬರುತ್ತೆ, ಹಿಂಗೆ ಹೋಗುತ್ತೆ. ಆಯಿತಾ? ಸೊ ಹಿಂಗೆ ಕೆಳಗೆ ಬರುತ್ತೆ. ಸೊ ಇದಕ್ಕೇನಂತಾರೆ ಮಾರ್ಕೆಟ್ಗೆ, ಸೊ ಇಲ್ಲಿ ನಿಮಗೆ ಲೋಯರ್ ಹೈ, ಇದಕ್ಕೆ ಲೋಯರ್ ಹೈ ಅಂತಾರೆ. ಸೊ ಇದಕ್ಕೆ ನಿಮಗೆ ಲೋಯರ್ ಲೋ ಅಂತಾರೆ. ಸೊ ಮಾರ್ಕೆಟು ಡೌನ್ ಟ್ರೆಂಡಲ್ಲಿದ್ದಾಗ ಸೊ ನಿಮ್ಗೆ ಲೋಯರ್ ಲೋ, ಲೋಯರ್ ಹೈ ಮಾಡ್ಕೊಂಡು ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಸೊ ಹಿಂಗೆ ಮಾಡ್ಕೊಂಡು ಡೌನ್ ಟ್ರೆಂಡಿಗೆ ಬರುತ್ತೆ. ಅದೇ ನಿಮಗೆ ಸೈಡ್ ವೇಸ್ ಇದ್ದಾಗ ಮಾರ್ಕೆಟು ಸೈಡ್ ವೇಸ್ ಇದ್ದಾಗ ನಿಮ್ಮ ಮಾರ್ಕೆಟ್ ಏನಾಗುತ್ತೆ, ಸೊ ಇಲ್ಲೇ ನಿಮಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಸುಮ್ಮ ಆಗ್ತಾ ಇರುತ್ತೆ. ನಿಮ್ಗೆ ಏನಾಗುತ್ತೆ, ಮಾರ್ಕೆಟು ಮೇಲೂ ಹೋಗಲ್ಲ, ಸೊ ಕೆಳಗೂ ಬರಲ್ಲ. ನಿಮ್ಗೆ ಏನಾಗುತ್ತೆ, ಇಲ್ಲ ಅಪ್ ಟ್ರೆಂಡಿಗೆ ಹೋಗ್ತಾ ಇರುತ್ತೆ, ಸೊ ಇಲ್ಲ ಡೌನ್ ಟ್ರೆಂಡಿಗೆ ಹೋಗ್ತಾ ಇರುತ್ತೆ, ಇಲ್ಲ ಅಂದರೆ ಮಾರ್ಕೆಟು ಸೈಡ್ ವೇಸ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಪುಲ್ ಬ್ಯಾಕ್ ಮತ್ತು ರಿಟ್ರೇಸ್ಮೆಂಟ್ ಅಂದರೆ ಏನು ಅಂತ ತೋರಿಸ್ತೀನಿ. ಪುಲ್ ಬ್ಯಾಕ್ ಮತ್ತು ರಿಟ್ರೇಸ್ಮೆಂಟ್. ಸೊ ರಿಟ್ರೇಸ್ಮೆಂಟು ರಿಟ್ರೇಸ್ಮೆಂಟ್ ರಿಟ್ರೇಸ್ ಮಾಡ್ತು ಅಥವಾ ರಿಟ್ರೇಸ್ ಮಾಡಿಬಿಟ್ಟು ಪುಲ್ ಬ್ಯಾಕ್ ಆಯಿತು, ರಿಟ್ರೇಸ್ ಆಯಿತು, ಪುಲ್ ಬ್ಯಾಕ್ ಆಯಿತು. ಆಯ್ತಾ? ಇದೇ ಡೌನ್ ಟ್ರೆಂಡಲ್ಲಿ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಮತ್ತೆ ಪುಲ್ ಬ್ಯಾಕ್. ಸೊ ಈಗ ಮಾರ್ಕೆಟ್ ಅಪ್ ಟ್ರೆಂಡಿಗೆ ಹೋಗ್ತಾ ಇದೆ ಅನ್ಕೊಳ್ಳಿ. ಸೊ ಇದು ಹೈಯರ್ ಹೈ ಮಾಡ್ತು, ಇದು ಹೈಯರ್ ಲೋ ಮಾಡ್ತು. ಸೊ ಇದು ಹೈಯರ್ ಹೈ ಮಾಡ್ತು, ಇದು ಹೈಯರ್ ಲೋ ಮಾಡ್ತು. ಆಯ್ತಾ? ಸೊ ಹೈಯರ್ ಹೈ ಮಾಡ್ತು, ಇದು ಹೈಯರ್ ಲೋ ಮಾಡ್ತು. ಆಯ್ತಾ? ಸೊ ಹೈಯರ್ ಲೋ ಮಾಡಿದೆ ಅನ್ಕೊಳ್ಳೋಣ. ಸೊ ಇಲ್ಲಿ ರಿಟ್ರೇಸ್ಮೆಂಟ್ ಅಂದರೆ ಸೊ ಮಾರ್ಕೆಟ್ ಹೈಯರ್ ಹೈಯಿಂದ ಹಿಂಗೆ ಅರ್ಧ ಬಂತಲ್ಲ, ಸೊ ಇದಕ್ಕೆ ರಿಟ್ರೇಸ್ಮೆಂಟ್ ಅಂತೀವಿ. ಸೊ ಈ ಝೋನ್ಗೆ ರಿಟ್ರೇಸ್ಮೆಂಟ್ ಅಂತೀವಿ. ಆಯ್ತಾ? ಸೊ ಇಲ್ಲಿವರೆಗೂ ಬರುತ್ತಲ್ಲ, ಇದಕ್ಕೆ ನಾವು ರಿಟ್ರೇಸ್ಮೆಂಟ್ ಅಂತೀವಿ. ಇಲ್ಲಿವರೆಗೂ ಬಂದಿದ್ನ ಸೊ ರಿಟ್ರೇಸ್ಮೆಂಟ್ ಮಾಡ್ಕೊಂಡು ಕೆಳಗೆ ಬರ್ತಾ ಇದೆ. ಸೊ ನಿಮ್ಗೇನು ಬೇರೆ ಏನು ಇಲ್ಲ. ಸೊ ಈ ಥರ ಇದ್ದಾಗ ಅಪ್ ಟ್ರೆಂಡು, ಸೊ ಈ ಥರ ಇದ್ದಾಗ ಡೌನ್ ಟ್ರೆಂಡು, ಹೈಯರ್ ಹೈ ಹೈಯರ್ ಲೋ ಮಾಡ್ಕೊಳ್ತಾ ಹೋಗುತ್ತೆ ಮಾರ್ಕೆಟು. ಸೊ ಡೌನ್ ಟ್ರೆಂಡಲ್ಲಿ ಇದ್ದಾಗ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ ಮಾಡ್ಕೊಳ್ತಾ ಹೋಗುತ್ತೆ. ಸೈಡ್ ವೇಸ್ ಇದ್ದಾಗ ನಿಮ್ಗೆ ಅಲ್ಲೇ ಮೇಲೆ ಕೆಳಗೆ ಮೇಲೆ ಕೆಳಗೆ. ಸೊ ಸೈಡ್ ವೇಸ್ನ ನೀವು ಹೆಂಗೆ ಗೆಸ್ ಮಾಡ್ತೀರಾ, ಒಂದು ಗ್ರೀನ್ ಕ್ಯಾಂಡಲ್, ಒಂದು ರೆಡ್ ಕ್ಯಾಂಡಲ್, ಒಂದು ಗ್ರೀನ್ ಕ್ಯಾಂಡಲ್, ಒಂದು ರೆಡ್ ಕ್ಯಾಂಡಲ್. ಸೊ ಮಾರ್ಕೆಟು ಮೇಲೂ ಹೋಗ್ತಾರಲ್ಲ, ಕೆಳಗೂ ಬರ್ತಾರಲ್ಲ. ಸೊ ಈ ಒಂದು ಸೈಡ್ ವೇಸ್ ಒಂದು ಝೋನಲ್ಲೇ ನಿಮಗೆ ಮಾರ್ಕೆಟ್ ಅಲ್ಲೇ ಮೇಲೆ ಕೆಳಗೆ ಮೂವ್ ಆಗ್ತಾ ಇರುತ್ತೆ. ಸೊ ಇದು ನಿಮಗೆ ಅಪ್ ಟ್ರೆಂಡ್ ಗೊತ್ತಾಯಿತು, ಡೌನ್ ಟ್ರೆಂಡ್ ಗೊತ್ತಾಯಿತು, ಸೈಡ್ ವೇಸ್ ಗೊತ್ತಾಯಿತು. ಸೊ ರಿಟ್ರೇಸ್ಮೆಂಟ್ ಅಂದರೆ ಏನು, ಪುಲ್ ಬ್ಯಾಕ್ ಅಂದರೆ ಏನು ಅನ್ನೋದು ಗೊತ್ತಾಯಿತು. ಸೊ ಇದು ನಿಮಗೆ ಬೇಸಿಕ್ ಗೊತ್ತಾಯಿತು. ಸೊ ಈಗ ನೋಡಿ, ಇಲ್ಲೇ ಮಾರ್ಕೆಟ್ ಇಲ್ಲೇ ತೋರಿಸ್ತೀನಿ ನೋಡಿ. ಮಾರ್ಕೆಟ್ ನಿಮಗೆ ಸೀದಾ 4000ದಿಂದ ಸೊ 4150ಕ್ಕೆ ಹೋಗಿಲ್ಲ. ಇಲ್ಲೇನಾಯಿತು, ಮಾರ್ಕೆಟ್ ಮೇಲೋಯ್ತು. ಸೊ ಇಲ್ಲಿ ಹೈಯರ್ ಹೈ ಮಾಡ್ತು ಮತ್ತೆ ಹೈಯರ್ ಲೋ ಮಾಡ್ತು, ಹೈಯರ್ ಹೈ. ಸೊ ಪುಲ್ ಬ್ಯಾಕ್ ಮಾಡ್ತು. ಆಯ್ತಾ? ಸೊ ನಿಮ್ಗೆ ಮಾರ್ಕೆಟ್ ಡೈರೆಕ್ಟಾಗಿ ಮೂವ್ ಆಗಲ್ಲ. ಇಲ್ಲೇನಾಗುತ್ತೆ ಅಂದರೆ ಮಾರ್ಕೆಟ್ ಮೂವ್ ಆಗ್ಬೇಕಾರೆ ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು, ಇಲ್ಲಿ ಹೋಯ್ತು ಅನ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಬೈಯರ್ಸ್ ಇದ್ದರು ಎಕ್ಸಿಟ್ ಆಗ್ತಾರೆ ಅನ್ಕೊಳ್ಳಿ. ಸೊ ಮತ್ತೆ ಇಲ್ಲಿ ನಿಮಗೆ ಸ್ಟಾಪ್ ಲಾಸ್ ಅಥವಾ ನ್ಯೂ ಎಂಟ್ರೀಸ್ ಇಲ್ಲಿರುತ್ತೆ. ಸೊ ಅವ್ರು ಎಂಟ್ರಿ ಆದಾಗ ಮತ್ತೆ ಮಾರ್ಕೆಟು ಮೇಲೆ ಹೋಗುತ್ತೆ, ಸೊ ಮತ್ತೆ ಕೆಳಗೆ ಬರುತ್ತೆ. ಸೊ ಇದೊಂಥರ ನಿಮಗೆ ಸೊ ಇನ್ವೆಸ್ಟ್ಮೆಂಟಿಗೆ ಏನು ಬರುತ್ತೆ ಅದು ನಿಮಗೆ ಸೊ ಎನರ್ಜಿ ಥರ, ನಿಮಗೆ ಎನರ್ಜಿ ಡ್ರಿಂಕ್ಸ್ ಕೊಟ್ಟಂಗೆ. ಸೊ ಇಲ್ಲಿಗೆ ಬರುತ್ತೆ, ಎನರ್ಜಿ ಡ್ರಿಂಕ್ಸ್ ಸಿಕ್ತು ಮೇಲೋಗುತ್ತೆ. ಸೊ ಮತ್ತೆ ಇಲ್ಲಿಗೆ ಬರುತ್ತೆ, ಎನರ್ಜಿ ಡ್ರಿಂಕ್ಸ್ ಸಿಕ್ತು ಮೇಲೋಗುತ್ತೆ. ಅಂದರೆ ಇಲ್ಲಿಗೆ ಬಂದಾಗ ಸೊ ನಿಮಗೆ ಇಂಟ್ರೆಸ್ಟ್, ನಿಮ್ಮ ಮಾರ್ಕೆಟಲ್ಲಿ ಬೈಯಿಂಗ್ ಇಂಟ್ರೆಸ್ಟ್ ಇದಾರಲ್ಲ ಅವರು ಇನ್ಕ್ರೀಸ್ ಆಗ್ತಿದ್ದಾರೆ ಅಂತ. ಸೊ ಇಲ್ಲಿಗೆ ಬರುತ್ತೆ, ಇಲ್ಲಿ ಬೈ ಮಾಡಿದಾರೆ, ಇಲ್ಲಿ ಸ್ವಲ್ಪ ಜನ ಸೆಲ್ ಮಾಡ್ತಾರೆ, ಮತ್ತೆ ಕೆಳಗೆ ಬರುತ್ತೆ, ಇಲ್ಲಿ ಮತ್ತೆ ಬೈ ಮಾಡ್ತಾರೆ, ಮತ್ತೆ ಮೇಲೋಗುತ್ತೆ. ಸೊ ಮತ್ತೆ ಇಲ್ಲಿ ಸ್ವಲ್ಪ ಜನ ಮತ್ತೆ ಸೆಲ್ ಮಾಡ್ತಾರೆ, ಕೆಳಗೆ ಬರುತ್ತೆ, ಮತ್ತೆ ಮೇಲೆ ಹೋಗ್ತಾ ಇದೆ. ಆಯ್ತಾ? ಸೊ ಇಲ್ಲಿಗೆ ಬಂದಾಗ ಸೊ ಅವ್ರಿಗೆ ಇಲ್ಲಿ ಎಂಟ್ರಿ ಸಿಕ್ಕಿದಾಗ ಮೇಲೆ ಹೋಗ್ತಾ ಇದೆ. ಸೊ ಒಂದ್ಸತಿ ಇಲ್ಲಿ ಬೈ ಮಾಡೋರು ಸ್ಟಾಪ್ ಆದಾಗ ಮಾರ್ಕೆಟ್ ಏನಾಗುತ್ತೆ, ಸೊ ಇದೇನಾಗುತ್ತೆ, ಈ ಲೋನ ಹಿಂಗೆ ಬ್ರೇಕ್ ಮಾಡ್ಕೊಂಡು ಹಿಂಗೆ ಕೆಳಗೆ ಬರುತ್ತೆ. ಸೊ ಮತ್ತೆ ಇಲ್ಲಿ ಯಾರು ಎಂಟ್ರಿ ಆಗಿರಲ್ಲ, ಕೆಳಗೆ ಬರುತ್ತೆ. ಸೊ ಇಲ್ಲಿವರೆಗೂ ಕೆಳಗೆ ಬಂದಿದೆ. ಸೊ ಮತ್ತೆ ನೋಡಿ, ಆಯ್ತಾ? ಸೊ ಕೆಳಗೆ ಬಂದಿರೋರು ಇಲ್ಲಿ ಎಕ್ಸಿಟ್ ಆಗಿರ್ತಾರೆ. ಸೊ ಇಲ್ಲಿದಾಗುತ್ತೆ, ಮತ್ತೆ ಫುಲ್ ಬ್ಯಾಕ್ ಕೊಟ್ಟಿದೆ. ಸೊ ಈ ಥರ ಮಾರ್ಕೆಟ್ನ ಈ ಬೇಸಿಕ್ ಇದನ್ನ ನಾವು ತಿಳ್ಕೊಂಡಿರಬೇಕು. ಸೊ ಇದರಲ್ಲಿ ನಿಮಗೆ ಸೊ ಇಂಟರ್ನಲ್ಲು ಮತ್ತು ಎಕ್ಸ್ಟರ್ನಲ್ಲು ಅಂದರೆ ಏನು ಅಂತ ತೋರಿಸ್ತೀನಿ. ಆಯಿತಾ? ಸೊ ಇಂಟರ್ನಲ್ ಸ್ಟ್ರಕ್ಚರ್ ಮ್ಯಾಪಿಂಗು, ಸೊ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಮ್ಯಾಪಿಂಗ್ ಅಂತ ತೋರಿಸ್ತೀನಿ. ಸೊ ಇವಾಗ ನಾವು 1 ಅವರಲ್ಲಿ ಇದ್ದೀವಿ. 1 ಅವರಲ್ಲಿ ನಿಮಗೆ ಮಾರ್ಕೆಟು ಇಲ್ಲಿ ನೋಡಿ, 1 ಅವರಲ್ಲಿ ಮಾರ್ಕೆಟ್ ನಿಮಗೆ ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಹೈಯರ್ ಹೈ ಹೈಯರ್ ಲೋ. ಆಯಿತಾ? ಸೊ ಇಲ್ಲಿ ಹೈಯರ್ ಹೈ
ಹೈಯರ್ ಲೋ ಮಾಡ್ಕೋಗ್ತಿದೆ. ಸೊ ಇಲ್ಲೇ ನಾನು ನೋಡೋಣ, ದೊಡ್ಡ ನೋಡೋಣ. ಸೊ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ ಮಾಡಿದೆ ಆಯ್ತಾ ಮಾರ್ಕೆಟು. ಇದೇ ನಿಮಗೆ 5 ಮಿನಿಟ್ಸಿಗೆ ಹೋದರೆ, ಸೊ ಇದನ್ನು ಹಾಕೋಣ ಆಯ್ತಾ. ಸೊ ಇಲ್ಲಿ ಲೋಯರ್ ಲೋ, ಲೋಯರ್ ಹೈ ಮಾಡಿದೆ ಆಯ್ತಾ. ಸೊ ಇದು ನಿಮಗೆ 1 ಅವರಲ್ಲಿ. ಸೊ 1 ಅವರ್ಗಿಂತ ಒಳಗಡೆ ಯಾವ್ಯಾವ ಟೈಮಿಂಗ್ಸ್ ಇದೆ ಅದಕ್ಕೆ ಇಂಟರ್ನಲ್ ಸ್ಟ್ರಕ್ಚರ್ ಅಂತಾರೆ. ಸೊ ಇದು ಎಕ್ಸ್ಟರ್ನಲ್ ಆಯಿತು. 1 ಅವರಲ್ಲಿ ನೀವು ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿದ್ದು ಎಕ್ಸ್ಟರ್ನಲ್ ಸ್ಟ್ರಕ್ಚರು. ಸೊ ಇದೇ ನೀವು 5 ಮಿನಿಟ್ಸಿಗೆ ಹೋಗಿ ನೋಡಿದ್ರೆ ನಿಮ್ಗೆ 5 ಮಿನಿಟ್ಸಲ್ಲಿ ಏನಾಗಿರುತ್ತೆ, ಸೊ ಒಂದ್ಸತಿ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಸೊ ಈ ಥರ ಆಗಿರುತ್ತೆ. ಸೊ ನೋಡಿ ಹೋಗಿ ನೋಡ್ತೀನಿ ಆಯಿತಾ. ಸೊ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಸೊ ಈ ಥರ ಮಾರ್ಕೆಟ್ ಮಾಡ್ಕೊ ಬಂದಿರುತ್ತೆ. ಸೊ ಇಲ್ಲಿ ನಿಮ್ಗೆ ಹೈಯರ್ ಹೈ, ಹೈಯರ್ ಲೋ, ಸೊ ಈ ಥರ ಇರುತ್ತೆ. ಸೊ ಇದೇ ನಾವು 1 ಅವರಲ್ಲಿ ನೋಡಿದ್ದೀವಲ್ಲ, ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ಡಿಲೀಟ್ ಮಾಡಿಬಿಟ್ಟು ನಾನು ಒನ್ ಮಿನಿಟ್ ಅಥವಾ 5 ಮಿನಿಟ್ಸಲ್ಲಿ ತೋರಿಸ್ತೀನಿ. 1 ಅವರಲ್ಲಿ ನಿಮಗೆ ಹೈಯರ್ ಹೈ, ಹೈಯರ್ ಲೋ ಮಾಡ್ಕೊ ಹೋಗಿದೆ. ಸೊ ಇಲ್ಲಿ ನೋಡೋಣ, ಇಲ್ಲೇ ಹೈಯರ್ ಹೈ, ಇಲ್ಲಿ ಹೈಯರ್ ಹೈ ಆದಮೇಲೆ ಮತ್ತೆ ಫುಲ್ ಬ್ಯಾಕ್ ಮಾಡಿದೆ. 5 ಮಿನಿಟ್ಸಿಗೆ ಹೋದ್ವಿ. 5 ಮಿನಿಟ್ಸಲ್ಲಿ ನೋಡಿ ನಿಮಗೆ, ಸೊ ಇದನ್ನೇನಂತಾರೆ, ಇಂಟರ್ನಲ್ ಸ್ಟ್ರಕ್ಚರ್ ಅಂತಾರೆ ಆಯಿತಾ. ಸೊ ಇಂಟರ್ನಲ್ ಸ್ಟ್ರಕ್ಚರು ಇಲ್ಲಿ ನೋಡಿ ನಿಮಗೆ. ಸೊ ಮಾರ್ಕೆಟ್ ಇಲ್ಲಿಂದ ಡೈರೆಕ್ಟಾಗಿ ಮೇಲೋಗಿದೆ ಆಯಿತಾ. ಸೊ ಡೈರೆಕ್ಟಾಗಿ ಮೇಲೋಗಿದೆ. ಇಲ್ಲೇನಾಗಿದೆ ನಿಮಗೆ, ಹೈಯರ್ ಲೋ ಇರೋದು ಹೈಯರ್ ಹೈ ಆಗಿರ್ಬೋದು, ಅಥವಾ ಸೊ ಲೋವರ್ ಲೋ ಇರೋದು ಲೋವರ್ ಹೈ ಮಾಡಿ ಕೆಳಗೆ ಬರ್ತಾ ಇರ್ಬೋದು ಆಯಿತಾ. ಸೊ ನೀವು ಅವಾಗ ಏನು ಮಾಡ್ತೀರಾ, ಸೊ 1 ಅವರಲ್ಲಿ ನೀವು ನೋಡ್ತೀರಾ ಸ್ಟ್ರಕ್ಚರ್ ಮ್ಯಾಪಿಂಗ್ನ. ಸೊ ಹೈಯರ್ ಹೈ ಎಲ್ಲಿದೆಯಾ, ಹೈಯರ್ ಲೋ ಆಗ್ತಾ ಇದೆಯಾ ಅಂತೇಳಿ ತಿಳ್ಕೊಂತೀರಾ. ಸೊ ಅದನ್ನ ಡೈರೆಕ್ಷನ್ನ ನೋಡಿಬಿಟ್ಟು ಲೋಯರ್ ಟೈಮ್ ಫ್ರೇಮಲ್ಲಿ ಎಂಟ್ರಿ ಆಗ್ತೀರಾ. ಸೊ ಇಲ್ಲಿ ನೋಡಿ ನಿಮಗೆ ಮಾರ್ಕೆಟು ಇಲ್ಲ ಹೈಯರ್ ಹೈ ಮಾಡಿದೆ, ಸೊ ಹೈಯರ್ ಲೋ, ಹೈಯರ್ ಹೈ ಮತ್ತು ಹೈಯರ್ ಹೈ, ಹೈಯರ್ ಲೋ ಆಯಿತಾ. ಸೊ ಇಲ್ಲಿ ನೋಡಿ ನಿಮ್ಗೆ ಒಂದೇ ಸತಿ ಡೈರೆಕ್ಷನಲ್ಲಿ ಮೂವ್ ಆಗಿಲ್ಲ. ಇದನ್ನು ನಿಮಗೆ ಇಂಟರ್ನಲ್ ಸ್ಟ್ರಕ್ಚರ್ ಅಂತಾರೆ ಆಯಿತಾ. ಸೊ ಇಂಟರ್ನಲ್ ಸ್ಟ್ರಕ್ಚರ್ ಗೊತ್ತಾಯ್ತಾ. ಸೊ ಇಂಟರ್ನಲ್ ಸ್ಟ್ರಕ್ಚರ್. ಸೊ ನೀವು ಹೈಯರ್ ಟೈಮ್ ಫ್ರೇಮಲ್ಲಿ ನೋಡೋದು ಎಕ್ಸ್ಟರ್ನಲ್ ಸ್ಟ್ರಕ್ಚರು. ಸೊ ಲೋಯರ್ ಟೈಮ್ ಫ್ರೇಮಲ್ಲಿ ಏನು ನೋಡ್ತೀರಾ, ಸೊ ಅದು ಇಂಟರ್ನಲ್ ಸ್ಟ್ರಕ್ಚರು. ಸೊ ನೀವು ಇವಾಗ 5 ಮಿನಿಟ್ಸಲ್ಲಿ ನೀವು ಮಾರ್ಕೆಟ್ ಸ್ಟ್ರಕ್ಚರ್ನ ನೋಡ್ತೀರಾ. ಸೊ 5 ಮಿನಿಟ್ಸಲ್ಲಿ ಈ ಥರ ಹೈಯರ್ ಲೋ, ಹೈಯರ್ ಲೈ ಮಾಡ್ಕೊತಾ ಬರ್ತಾ ಇದೆ. ಸೊ ನೀವು ಅವಾಗ 1 ಮಿನಿಟಲ್ಲಿ ಹೋಗಿ ನೋಡಿದ್ರೆ, ಸೊ ಅಲ್ಲಿ ನಿಮಗೆ ಇನ್ನೂ ಸಿಕ್ಕುತ್ತೆ. ಸೊ ಅಲ್ಲಿ ಲೋಯರ್ ಹೈ, ಲೋವರ್ ಲೋ, ಸೊ ಈ ಥರ ಸಿಕ್ಕುತ್ತೆ. ಸೊ ನೀವು ಯಾವ ಟೈಮ್ ಫ್ರೇಮಿಂದ ನೋಡ್ತೀರಾ, ಈ 1 ಅವರಲ್ಲಿ ನೋಡ್ತೀರಾ. 1 ಅವರಿಂದ ಒಳಗಡೆ 1 ಅವರಲ್ಲಿ ನೀವು ಹಿಂಗೆ ಮಾಡ್ಕೊಬಿಟ್ಟು 1 ಅವರ್ ಒಳಗಡೆ ಯಾವ್ದಾವ್ದು ನೋಡ್ತೀರಾ, ಸೊ ಅದೆಲ್ಲ ನಿಮಗೆ ಇಂಟರ್ನಲ್ ಸ್ಟ್ರಕ್ಚರ್ ಆಗುತ್ತೆ. ಸೊ ಅದೇ ನೀವು ಡೇ ಫ್ರೇಮಲ್ಲಿ ನೋಡ್ತೀರಾ. ಡೇ ಫ್ರೇಮಲ್ಲಿ ನೋಡಿಬಿಟ್ಟು, ಸೊ ನೀವು ಡೇ ಫ್ರೇಮಲ್ಲಿ ನೋಡ್ಕೊಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊತೀರಾ. ಸೊ ಇಲ್ಲಿ ನೋಡಿ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಹೋಗ್ತದೆ. ಸೊ ಇದನ್ನು ನೀವು 1 ಅವರಲ್ಲಿ ನೋಡಿದ್ರೆ ನಿಮಗೆ 1 ಅವರಲ್ಲಿ ಹೆಂಗಾಗಿರುತ್ತೆ, 1 ಅವರಲ್ಲಿ ಏನಾಗಿರುತ್ತೆ ನಿಮಗೆ, ಸೊ ಇಂಟರ್ನಲ್ ಸ್ಟ್ರಕ್ಚರ್ ಬಿಲ್ಡ್ ಆಗಿರುತ್ತೆ 1 ಅವರಲ್ಲಿ ಅಷ್ಟೇ, ಬೇರೆ ಏನಿಲ್ಲ. ಸೊ ತುಂಬ ಡಿಫಿಕಲ್ಟಿ ಏನಿಲ್ಲ. ಸೊ ಇಂಟರ್ನಲ್ ಸ್ಟ್ರಕ್ಚರ್ ಬಿಲ್ಡ್ ಆಗಿರುತ್ತೆ. ನೀವು 1 ಅವರಿಗೆ ಹೋಗಿ ನೋಡಿದ್ರೆ ಇಂಟರ್ನಲ್ ಸ್ಟ್ರಕ್ಚರ್ ಬಿಲ್ಡ್ ಆಗಿರುತ್ತೆ ಅಷ್ಟೇ. ನೋಡಿ ಇಲ್ಲಿ ಇಂಟರ್ನಲ್ ಸ್ಟ್ರಕ್ಚರ್ ಬಿಲ್ಡ್ ಆಗಿದೆ ಆಯಿತಾ. ಸೊ ಇಂಟರ್ನಲ್ ಸ್ಟ್ರಕ್ಚರ್ 1 ಅವರಲ್ಲಿ. ಸೊ ನೀವು ಡೇ ಫ್ರೇಮಲ್ಲಿ ಯಾವ ಫ್ರೇಮ್ ನೋಡ್ತೀರಾ ಅದು ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಆಗಿದ್ರೆ, ಹೈಯೆಸ್ಟ್ ಟೈಮ್ ಫ್ರೇಮಲ್ಲಿ ನೋಡ್ತೀರಾ. ಸೊ ಅದಕ್ಕಿಂತ ಕೆಳಗಡೆ ಯಾವ್ದಾದ್ರು ನೋಡ್ತೀರಾ ಅದೆಲ್ಲ ಇಂಟರ್ನಲ್ ಸ್ಟ್ರಕ್ಚರು ಆಯಿತಾ. ಸೊ ಇಂಟರ್ನಲ್ ಸ್ಟ್ರಕ್ಚರು. ನಿಮ್ಮ ಮಾರ್ಕೆಟು ಒಂದೇ ಸತಿ ಎಲ್ಲ ಗ್ರೀನ್ ಕ್ಯಾಂಡಲ್ ಮಾಡ್ಕೋಗಲ್ಲ. ಇಲ್ಲಿ ನೋಡಿ, ಸೊ ನಿಮ್ಮ ಮಾರ್ಕೆಟು ಇಲ್ಲೂ ಕೂಡ ನೀವು ಇಲ್ಲೇ ನೋಡೋಣ. ಸೊ 1 ಅವರಲ್ಲಿ ನಿಮಗೆ ಇಲ್ಲೆಲ್ಲ ಗ್ರೀನ್ ಕ್ಯಾಂಡಲ್ ಆಗಿದೆ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ನಿಮಗೆ ಗ್ರೀನ್ ಕ್ಯಾಂಡಲ್ ಆಗಿದೆ ಆಯಿತಾ. ನಿಮಗೆಲ್ಲ ಇದು ಗ್ರೀನ್ ಕ್ಯಾಂಡಲ್ ಆಗಿದೆ. ಸೊ ಇದನ್ನು ಗ್ರೀನೇ ಮಾಡ್ತೀನಿ. ಗ್ರೀನ್ ಮಾಡಿದೆ, ಇದೆಲ್ಲ ಗ್ರೀನ್ ಕ್ಯಾಂಡಲ್ ಆಗಿದೆ. ಸೊ ಇಲ್ಲಿವರೆಗೂ ನೋಡೋಣ. ಸೊ ಇದನ್ನೇ ನೀವು 5 ಮಿನಿಟ್ಸಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಅಲ್ಲೇನಾಗಿರುತ್ತೆ, ಸೊ ಗ್ರೀನು ಒಂದೊಂದು ರೆಡ್ ಆಗಿಬಿಟ್ಟು ರೆಡ್ಡು ಮತ್ತು ಗ್ರೀನು ಆಗೋಗಿರುತ್ತೆ. ಸೊ ನಿಮ್ಗೆ ಗ್ರೀನ್ ಆಗ್ತಿದೆ ಅಂದರೆ ಎಲ್ಲ ಗ್ರೀನ್ ಕ್ಯಾಂಡಲ್ ಆಗಿರುತ್ತೆ. ಇಲ್ಲಿ ನೋಡಿ, ಸೊ ರೆಡ್ ಜೊತೆ ಗ್ರೀನ್ ಕ್ಯಾಂಡಲ್ಲು, ಅಲ್ಲ ಗ್ರೀನ್ ಕ್ಯಾಂಡಲ್ ಜೊತೆ ರೆಡ್ ಕ್ಯಾಂಡಲ್ಲು ಆಗಿರುತ್ತೆ. ಇಲ್ಲಿ ನೋಡಿ ಗ್ರೀನ್ ಆಗಿದೆ, ಸೊ ಇಲ್ಲಿ ರೆಡ್ ಬಂದಿದೆ. ಸೊ ಗ್ರೀನ್ ಆಗಿದೆ, ಮತ್ತೆ ಇಲ್ಲಿ ರೆಡ್ ಬಂದಿದೆ. ಸೊ ಗ್ರೀನ್ ಆಗಿದೆ, ರೆಡ್ ಬಂದಿದೆ ಆಯಿತಾ. ಸೊ ಇದನ್ನ ನಿಮಗೆ ಇಂಟರ್ನಲ್ ಸ್ಟ್ರಕ್ಚರ್ ಅಂತಾರೆ. ಸೊ ಎಕ್ಸ್ಟರ್ನಲ್ ಸ್ಟ್ರಕ್ಚರಲ್ಲಿ ನಿಮ್ಗೆ ಏನು ಗೊತ್ತಾಯಿತು, ಸೊ ಮೇಲೆ ಹೋಗ್ತಿದೆ ಅಂತ ಗೊತ್ತಾಯಿತು. ಸೊ ಇಂಟರ್ನಲ್ ಸ್ಟ್ರಕ್ಚರಲ್ಲಿ ಏನು ನಿಮಗೆ ಮೇಲೆ ಹೋಗ್ತಾ ಇದೆ, ಸೊ ಮೇಲೆ ಹೋಗ್ತಾ ಇದೆ. ಸೊ ಈ ಬೇಸಿಕ್ಕು ನಮಗೆ ಗೊತ್ತಿರಬೇಕು. ಸೊ ಇಲ್ಲಿ ನಿಮಗೆ ನೀವು ಇದನ್ನೇ SMC ಕಾನ್ಸೆಪ್ಟಲ್ಲಿ ನೋಡೋದಾದರೆ, ನಿಮಗೆ SMC ಕಾನ್ಸೆಪ್ಟಲ್ಲಿ 3 ಥರ ಬರುತ್ತೆ ಆಯಿತಾ. 3 ಥರ ಬರುತ್ತೆ. ಈ ಡ್ರಾಯಿಂಗ್ಸ್ ಎಲ್ಲ ಡಿಲೀಟ್ ಮಾಡ್ತೀನಿ.
ಸೊ ಎಕ್ಸ್ ಎಮ್ ಸಿ ಕಾನ್ಸೆಪ್ಟಲ್ಲಿ ನಿಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಮತ್ತು ಇಂಡ್ಯೂಸ್ಮೆಂಟ್, ಐ ಡಿ ಎಸ್ ಅಥವಾ ಐ ಡಿ ಎಮ್ ಅಂತಾರೆ. ಬ್ರೇಕ್ ಆಫ್ ಸ್ಟ್ರಕ್ಚರು, ಇಂಡ್ಯೂಸ್ಮೆಂಟ್. ಸೊ ಇಂಡ್ಯೂಸ್ಮೆಂಟ್ ಅಂದರೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಚೇಂಜ್ ಆಫ್ ಕ್ಯಾರೆಕ್ಟರ್, ಚೋಚ್ ಅಂತಾರೆ. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್. ಸೊ ಈ 3 ಟೈಪ್ಸು ನಿಮಗೆ ಎಸ್ ಎಮ್ ಸಿ ಕಾನ್ಸೆಪ್ಟಲ್ಲಿ ಇದೆ. ಸೊ ಎಸ್ ಎಮ್ ಸಿ ಕಾನ್ಸೆಪ್ಟಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂದ್ರೇನು, ಇಂಡ್ಯೂಸ್ಮೆಂಟ್ ಏನಂದ್ರು, ಆಮೇಲೆ ಸೊ ಕ್ಯಾರೆಕ್ಟರ್ ಆಫ್ ಚೇಂಜು. ಸೊ ಎಸ್ ಎಮ್ ಸಿ ಕಾನ್ಸೆಪ್ಟಲ್ಲಿ ನಿಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರು, ಇಂಡ್ಯೂಸ್ಮೆಂಟು ಮತ್ತು ಚೇಂಜ್ ಆಫ್ ಕ್ಯಾರೆಕ್ಟರ್. ಸೊ ಇದೇನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಏನಿಲ್ಲ, ನಿಮಗೆ ಎಲ್ಲ ಸಿಂಪಲ್ಲೇ. ಸೊ ನಿಮ್ಗೆ ಏನಾಗುತ್ತೆ, ಪ್ರೈಸ್ ಆಕ್ಷನ್ಗಿಂತ ಚೂರು ಏನೋ ಒಂದು ಅಪ್ಗ್ರೇಡ್ ಇದೆ, ಅದಕ್ಕೆ ಅದು ಎಸ್ ಎಮ್ ಸಿ ಕಾನ್ಸೆಪ್ಟ್ ಅಂತ ಇಟ್ಕೊಂಡಿದ್ದಾರೆ. ಸೊ ನಿಮ್ಗೆ ನಾನು ಹೇಳಿದ್ದೆ, ಸೊ ಸ್ಟಾರ್ಟಿಂಗೇನೆ ನಿಮ್ಗೆ ಎಲ್ಲ ಕಾನ್ಸೆಪ್ಟ್ನು ಸೊ ನಾನೊಂದು ಈ ಒಂದು ಮಾಸ್ಟರ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅಂತ. ಸೊ ಇಲ್ಲಿ ನಿಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರು, ಇಂಡ್ಯೂಸ್ಮೆಂಟು, ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್. ಸೊ ನಾನು ಫಸ್ಟ್ ಇಂಡ್ಯೂಸ್ಮೆಂಟ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಂಡ್ಯೂಸ್ಮೆಂಟ್ ಅಂದರೆ ಸೊ ನಿಮಗೆ ಸ್ಮಾರ್ಟ್ ಮನಿ ಎಂಟ್ರಿ ಆಗೋದು ಅಂತ, ಆಯಿತಾ. ಸೊ ನಿಮಗೆ ಇಲ್ಲಿ ಮಾರ್ಕೆಟು ಈ ಥರ ಮೂವ್ ಆಗ್ತಿರುತ್ತೆ. ಸೊ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ ಮಾಡ್ಕೊಂತ ಬರ್ತಾ ಇರುತ್ತೆ, ಆಯಿತಾ. ಹೈಯರ್ ಹೈ, ಹೈಯರ್ ಲೋ ಮಾಡ್ಕೊಂತ ಬರ್ತಾ ಇದೆ, ಆಯಿತಾ. ಸೊ ಇಲ್ಲಿ ನಿಮಗೆ ಇಂಡ್ಯೂಸ್ಮೆಂಟ್ ಹೆಂಗೆ ಅಂತ ಕಂಡುಹಿಡಿಯೋದು ನಾನು ತೋರಿಸ್ತಾ ಹೋಗ್ತೀನಿ, ಆಯಿತಾ. ಸೊ ಇಂಡ್ಯೂಸ್ಮೆಂಟ್ ಕಂಡುಹಿಡಿಯೋದು ಹೆಂಗೆ ಅಂತ ಸೊ ನಾನು ನಿಮಗೆ ಹೇಳ್ಕೊಡ್ತೀನಿ ಇವತ್ತು. ಸೊ ಇಲ್ಲಿ ನಿಮಗೆ ಮಾರ್ಕೆಟು ಹೈಯರ್ ಹೈ ಮಾಡ್ತಾ ಇದೆ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ ಆಯಿತು. ಸೊ ಹೈಯರ್ ಹೈ, ಹೈಯರ್ ಲೋ ಆಯಿತು, ಹೈಯರ್ ಹೈ, ಹೈಯರ್ ಲೋ ಆಯಿತು. ಬಟ್ ಇಲ್ಲಿ ನಿಮಗೆ ಪ್ರೀವಿಯಸ್ ಸ್ವಿಂಗ್ ಏನಿದೆ, ಈ ಪ್ರೀವಿಯಸ್ ಸ್ವಿಂಗ್ ಏನಿದೆ ಇದನ್ನು ನಿಮಗೆ ಇಲ್ಲಿ ಟಚ್ ಆಯಿತು, ಆಯಿತಾ. ಸೊ ಈ ಪ್ರೀವಿಯಸ್ ಸ್ವಿಂಗ್ನ ಇದು ಟಚ್ ಆಯಿತು. ಸೊ ಇದಕ್ಕೆ ನಿಮಗೆ ಇಂಡ್ಯೂಸ್ಮೆಂಟ್ ಅಂತಾರೆ. ಸೊ ಅಷ್ಟೇ, ಇಂಡ್ಯೂಸ್ಮೆಂಟ್ ಅಂದರೆ ಸೊ ನಿಮ್ಗೆ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ ಮಾಡ್ಕೊ ಬರ್ತಾ ಇದೆ. ಸೊ ಈ ಸ್ವಿಂಗು ನೋಡಿ, ಈ ಸ್ವಿಂಗು ಚೇಂಜ್ ಇದೆ. ಸೊ ಇಲ್ಲಿ ನೋಡಿ, ಈ ಸ್ವಿಂಗು, ಇಲ್ಲಿ ಈ ಸ್ವಿಂಗು ಮತ್ತು ಈ ಸ್ವಿಂಗ್ ಆದಾಗ ಸೊ ಇಲ್ಲಿ ನೋಡಿ ಒಂದೇ ಸಮ ಇದೆ. ಇಲ್ಲಿ ನಿಮಗೆ ಇದಕ್ಕೆ ಇಂಡ್ಯೂಸ್ಮೆಂಟ್ ಅಂತಾರೆ. ಸೊ ಇಂಡ್ಯೂಸ್ಮೆಂಟು ನಿಮಗೆ ಸೊ ಇಲ್ಲಿ ನಿಮಗೆ ಇಂಡ್ಯೂಸ್ಮೆಂಟ್ ಅಂತಾರೆ, ಆಯಿತಾ. ಸೊ ಇಂಡ್ಯೂಸ್ಮೆಂಟ್ ಆದಾಗ ಸೊ ಈ ಪ್ರೀವಿಯಸ್ ಹೈ ಏನಿರುತ್ತೆ, ಸೊ ಈ ಪ್ರೀವಿಯಸ್ ಹೈ ಏನಿರುತ್ತೆ, ಈ ಪ್ರೀವಿಯಸ್ ಹೈ ಬ್ರೇಕ್ ಆದಾಗ ನಿಮ್ಗೆ ಏನಂತಾರೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತಾರೆ, ಆಯಿತಾ. ಸೊ ಈ ಪ್ರೀವಿಯಸ್ ಹೈ ಬ್ರೇಕ್ ಆದರೆ ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತಾರೆ. ಸೊ ಈ ಇಂಡ್ಯೂಸ್ಮೆಂಟಲ್ಲಿ ನಿಮ್ಗೆ ಏನು ಗೊತ್ತಾಗುತ್ತೆ, ಹೈಯರ್ ಹೈ ಗೊತ್ತಾಗುತ್ತೆ. ಸೊ ಇಂಡ್ಯೂಸ್ಮೆಂಟಲ್ಲಿ ನಿಮ್ಗೆ ಏನು ಗೊತ್ತಾಗುತ್ತೆ, ಸೊ ಪ್ರೀವಿಯಸ್ ಹೈಯರ್ ಹೈ ಗೊತ್ತಾಗುತ್ತೆ, ಆಯಿತಾ. ಸೊ ಈ ಇಂಡ್ಯೂಸ್ಮೆಂಟ್ನ ನಾವು ಎಲ್ಲೆಲ್ಲಿ ನೋಡಬೇಕು, ಸೊ ಇಂಡ್ಯೂಸ್ಮೆಂಟು ನಿಮಗೆ ನೀವು ಫುಲ್ಲು ಇಂಡ್ಯೂಸ್ಮೆಂಟ್ ಆದಾಗ ನಿಮ್ಗೆ ಬರೀ ವಿಕ್ ಕ್ರಿಯೇಟ್ ಆಗಿದ್ರು ಸಾಕು, ಆಯಿತಾ. ಸೊ ವಿಕ್ ಟಚ್ ಆಗಿದ್ರು ಪ್ರೀವಿಯಸ್ ಹೈಗೆ ನಿಮ್ಗೆ ಸಾಕು. ಈ ಒಂದು ಪ್ರೀವಿಯಸ್ ಲೋ ಇರುತ್ತಲ್ಲ, ಆ ಸ್ವಿಂಗಿಗೆ ವಿಕ್ಕು ಟಚ್ ಆಗಿದ್ರು ಸಾಕು, ನಿಮಗೆ ಇಂಡ್ಯೂಸ್ಮೆಂಟು ವ್ಯಾಲಿಡ್ ಇರುತ್ತೆ. ಸೊ ನಿಮ್ಗೆ ಅಲ್ಲೇನು ಸಿಕ್ಕುತ್ತೆ, ಹೈಯರ್ ಹೈ ಸಿಕ್ಕುತ್ತೆ, ಆಯಿತಾ. ಹೈಯರ್ ಹೈ ಸಿಕ್ಕುತ್ತೆ. ಸೊ ಇದು ನಿಮಗೆ ಇಂಡ್ಯೂಸ್ಮೆಂಟ್ನ ನೋಡೋದು ನೀವು ಲೋಯರು ಇಂಟರ್ನಲ್ ಸ್ಟ್ರಕ್ಚರ್ ಅಂತ ಏನಿದೆ ಅದರಲ್ಲಿ ನೀವು ಸೊ ಇಂಡ್ಯೂಸ್ಮೆಂಟ್ನ ನೋಡಬೇಕು. ನಿಮಗೆ ಹೈಯರ್ ಟೈಮ್ ಫ್ರೇಮಲ್ಲಿ ಸೊ ಇಂಡ್ಯೂಸ್ಮೆಂಟು ನೀವು ನೋಡ್ತಾ ಹೋದರೆ ಆಗಲ್ಲ. ಸೊ ನೀವೇನು ಸೊ ಇಂಡ್ಯೂಸ್ಮೆಂಟ್ನ ನೀವೇನು ಮಾಡಬೇಕು, ಸೊ ಲೋಯರ್ ಟೈಮ್ ಫ್ರೇಮಲ್ಲಿ ನೋಡಬೇಕು, ಆಯಿತಾ. ಸೊ ಇಂಡ್ಯೂಸ್ಮೆಂಟ್ನ ಸೊ ನಿಮಗೆ ಹೈಯರ್ ಟೈಮ್ ಫ್ರೇಮಲ್ಲಿ ಸೊ ಹೈಯರ್ ಹೈ ಯಾವುದಿರುತ್ತೆ ಅದು ಹೈಯರ್ ಆಗಿ ಇರುತ್ತೆ. ಸೊ ಇಲ್ಲಿ ನಿಮಗೆ ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ, ಆಯಿತಾ. ಸೊ ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕ್ಯಾರೆಕ್ಟರ್ ಆಫ್ ಚೇಂಜು ಯಾವಾಗ ಅಂತೀನಿ, ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದರೆ ಸೊ ಇಲ್ಲಿ ನಿಮಗೆ ಯಾವುದು ತುಂಬ ಲೋ ಇರುತ್ತೆ ಅದು ನಿಮಗೆ ಸೊ ಲೋಯರ್ ಲೋ ಆಗುತ್ತೆ, ಅದು ನಿಮಗೆ ಲೋಯರ್ ಲೋ ಆಗುತ್ತೆ. ಸೊ ಇದನ್ನ ಬ್ರೇಕ್ ಆದರೆ ನಿಮಗೆ ಸೊ ಈ ಲೋಯರ್ ಲೋ ಬ್ರೇಕ್ ಆದರೆ ನಿಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಸೊ ಇದು ಬೇಸಿಕ್ ಕಾನ್ಸೆಪ್ಟು. ಸೊ ಇವಾಗ ಮಾರ್ಕೆಟು ಇಲ್ಲೆಲ್ಲ ಮತ್ತೆ ಹೋಯ್ತು, ಸೊ ಇಲ್ಲಿ ಬಂತು, ಹಿಂಗೆ ಕ್ರಿಯೇಟ್ ಆಯಿತು, ಇದನ್ನು ಬ್ರೇಕ್ ಆಯಿತು. ಸೊ ನಿಮ್ಗೆ ಯಾವಾಗ ಈ ಏನು ಬ್ರೇಕ್ ಆಫ್ ಸ್ಟ್ರಕ್ಚರ್ ವ್ಯಾಲಿಡ್ ಇರುತ್ತೆ ಅಂದಾಗ ಸೊ ನಿಮಗೆ ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದಾಗ ನಿಮಗೆ ಬಾಡಿ ಈ ಥರ ಸೊ ಕವರ್ ಆಗಿರಬೇಕು, ಆಯಿತಾ. ಸೊ ನಿಮ್ಗೆ ವಿಕ್ ಕ್ರಿಯೇಟ್ ಆಗಿರಬಾರ್ದು, ಬಾಡಿ ಈ ಥರ ಇರಬೇಕು. ಸೊ ವಿಕ್ಕು ಮಾತ್ರ ಟಚ್ ಆದರೆ ಸೊ ನಿಮಗೆ ವ್ಯಾಲಿಡ್ ಅಲ್ಲ. ಇಲ್ಲಿ ನೋಡಿ ನಿಮಗೆ ವಿಕ್ ಟಚ್ ಆದರೂ ಕೂಡ ಸೊ ಇಂಡ್ಯೂಸ್ಮೆಂಟು ವ್ಯಾಲಿಡು. ಸೊ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಾಗಲೂ ಕೂಡ ನಿಮಗೆ ಬಾಡಿ ಇರಬೇಕು.
ಸೊ ಬಾಡಿ ಹಿಂಗೆ ಕ್ರಿಯೇಟ್ ಆಗಿರಬೇಕು. ಸೊ ಇದಾದಾಗಲೂ ಅಷ್ಟೇ ನೆಕ್ಸ್ಟ್ ಯಾವ್ದಾದ್ರು ನೆಕ್ಸ್ಟ್ ಕ್ಯಾಂಡಲ್ ಬರ್ತಾವಲ್ಲ ಅವಾದ್ರೂ ಅಷ್ಟೇ. ಸೊ ನಿಮ್ಗೆ ಹಿಂಗಾದಾಗ ಅದಕ್ಕೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತಾರೆ. ಅವಾಗ ಏನಾಗುತ್ತೆ ಮಾರ್ಕೆಟ್ ಶಿಫ್ಟ್ ಅಂತಾರೆ. ಆಯ್ತಾ? ಸೊ ಮಾರ್ಕೆಟ್ ಅಪ್ ಟ್ರೆಂಡ್ ಇತ್ತು. ಸೊ ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಸೊ ಇಲ್ಲಿ ಲೋಯರ್ ಲೋ ಇತ್ತು. ಸೊ ಇದನ್ನ ನಿಮಗೆ ಬ್ರೇಕ್ ಮಾಡ್ತು. ಸೊ ಬ್ರೇಕ್ ಮಾಡಿದಾಗ ಮತ್ತೆ ಮಾರ್ಕೆಟು ಸೊ ಈ ಥರ ಮಾಡಿ ಹಿಂಗೆ ಬಂದಾಗ ಸೊ ಇಲ್ಲಿ ನೆಕ್ಸ್ಟ್ ಹೈ ಯಾವುದಿರುತ್ತೆ ಇದಕ್ಕೆ ಇಂಡ್ಯೂಸ್ಮೆಂಟ್ ಅಂತಾರೆ ಮತ್ತೆ. ಆಯಿತಾ? ಸೊ ಇಲ್ಲಿ ಏನು ಕನ್ಫ್ಯೂಸ್ ಆಗೋದು ಏನಿಲ್ಲ. ಸೊ ಇದು ಸಿಂಪಲ್ ಕಾನ್ಸೆಪ್ಟು, ಬಟ್ ಇದು ನಮಗೆ ಬೇಡ. ಸೊ ತಿಳ್ಕೊಂಡಿರಲಿ ಅಂತ ಹೇಳ್ತಾ ಇದ್ದೀನಿ. ಇದು ಇಂಡ್ಯೂಸ್ಮೆಂಟ್. ಆಯಿತಾ? ಇಂಡ್ಯೂಸ್ಮೆಂಟ್ ಆಯಿತು. ಸೊ ಇಲ್ಲಿ ನಿಮಗೆ ಯಾವ್ದು ಹೈ ಇದೆ? ಸೊ ಇದು ಲೋಯರ್ ಲೋ, ಹೈಯೆಸ್ಟ್ ಲೋಯರ್ ಲೋ ಇದೆ. ಆಯಿತಾ? ಸೊ ಇದು ನಿಮಗೆ ಲೋಯರ್ ಲೋ ಇದೆ. ಸೊ ಮಾರ್ಕೆಟು ನಿಮ್ಗೆ ಲೋಯರ್ ಲೋ ಇದೆ. ಸೊ ಮತ್ತೆ ಮಾರ್ಕೆಟು ಹಿಂಗಾದಾಗ ಸೊ ಲೋಯರ್ ಲೋನ ಇದು ಬ್ರೇಕ್ ಮಾಡ್ತು. ಅವಾಗ ಏನಾಗುತ್ತೆ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಷ್ಟೇ. ಸಿಂಪಲ್ ಕಾನ್ಸೆಪ್ಟು. ಸೊ ಇಂಡ್ಯೂಸ್ಮೆಂಟ್ ಯಾವಾಗ ಆಗುತ್ತೆ? ಸೊ ಇಂಡ್ಯೂಸ್ಮೆಂಟು ಮಾರ್ಕೆಟು ಪ್ರೀವಿಯಸ್ ಸ್ವಿಂಗ್ ಇರುತ್ತಲ್ಲ ಆ ಸ್ವಿಂಗ್ನ ಸೊ ಇದು ನಿಮಗೆ ಲೋಯರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಆಯಿತು. ಸೊ ಲೋಯರ್ ಟೈಮ್ ಫ್ರೇಮ್ ಅಂದರೆ ಸೊ ನಿಮಗೆ ಇಂಟರ್ನಲ್ ಸ್ಟ್ರಕ್ಚರಲ್ಲಿ ನೋಡಿದ್ರೆ ಆಯಿತು. ಸೊ ಇಂಟರ್ನಲ್ ಸ್ಟ್ರಕ್ಚರಲ್ಲಿ ನೋಡ್ತೀರಾ ಇದೇನಾಗಿರುತ್ತೆ? ಸೊ ಪ್ರೀವಿಯಸ್ ಸ್ವಿಂಗ್ನ ಇದು ಬ್ರೇಕ್ ಮಾಡ್ತಾ ಇದ್ರೆ ಏನಾದರೂ ಸೊ ಇದು ವಿಕ್ ಕ್ರಿಯೇಟ್ ಆಗಿದ್ರು ಇದು ಇಂಡ್ಯೂಸ್ಮೆಂಟ್ ಆಗುತ್ತೆ. ಅದಕ್ಕಿಂತ ನಿಮಗೆ ಹೈಯರ್ ಟೈಮ್ ಫ್ರೇಮಲ್ಲಿ ಅಲ್ಲಿ ಹೈಯರ್ ಹೈ ಯಾವ್ದಿರುತ್ತೆ ಸೊ ಅದನ್ನ ಬ್ರೇಕ್ ಮಾಡಿದ್ರೆ ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಆಯಿತಾ? ಸೊ ಈ ಬ್ರೇಕ್ ಆಫ್ ಸ್ಟ್ರಕ್ಚರಲ್ಲಿ ನಿಮಗೆ ಯಾವುದು ತುಂಬ ಕಡಿಮೆ ಇರುತ್ತೆ. ಸೊ ನಾನು ಇದನ್ನು ಹೈಯರ್ ಟೈಮ್ ಫ್ರೇಮಲ್ಲಿ ಸೊ ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ನಿಮಗೆ ಲೋಯರ್ ಟೈಮ್ ಫ್ರೇಮಲ್ಲಿ ಹಿಂಗೆ ಸ್ಟ್ರಕ್ಚರ್ ಹಿಂಗೆಲ್ಲ ಕ್ರಿಯೇಟ್ ಆಗಿರುತ್ತೆ. ಆಯಿತಾ? ಸೊ ನಿಮ್ಗೆ ಲೋಯರ್ ಟೈಮ್ ಫ್ರೇಮಲ್ಲಿ ಹಿಂಗೆ ಕ್ರಿಯೇಟ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಇಂಡ್ಯೂಸ್ಮೆಂಟ್ ಇಲ್ಲಿ ಆಗಿದೆ ಅನ್ಕೊಳ್ಳೋಣ. ಸೊ ಇದು ಇಂಡ್ಯೂಸ್ಮೆಂಟ್ ಆಗಿದೆ ಅನ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ಹೈಯರ್ ಟೈಮ್ ಫ್ರೇಮಲ್ಲಿ ಯಾವುದು ಹೈ? ಇದು ಹೈ. ಸೊ ಇದು ಲೋ ಆಗುತ್ತೆ. ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದಾಗ ನಿಮ್ಗೆ ಇಲ್ಲಿ ಲೋ ಆಗುತ್ತೆ. ಸೊ ಲೋ ಪಾಯಿಂಟ್ನ ಯಾವಾಗ ಮಾರ್ಕೆಟು ಬ್ರೇಕ್ ಮಾಡುತ್ತೆ ಅದನ್ನ ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತಾರೆ. ಆಯ್ತಾ? ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಾಗ ಸೊ ಮತ್ತೆ ಯಾವಾಗ ಇಂಡ್ಯೂಸ್ಮೆಂಟ್ ಕ್ರಿಯೇಟ್ ಆಗಿ ಮತ್ತೆ ಸೊ ನಿಮಗೆ ಆ ಹೈನ ಲೋವರ್ ಲೋನ ಸೊ ಈ ಡೌನ್ ಟ್ರೆಂಡ್ ಇದ್ದಾಗ ಲೋವರ್ ಲೋನ ಯಾವಾಗ ಮತ್ತೆ ಬ್ರೇಕ್ ಮಾಡುತ್ತೆ ಆವಾಗ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಆಯಿತಾ? ಸೊ ಇದು ನಿಮಗೆ ಇಂಡ್ಯೂಸ್ಮೆಂಟು ನಮಗೆ ಬೇಡ. ಸೊ ಇಂಡ್ಯೂಸ್ಮೆಂಟ್ನ ನೋಡ್ತಾ ಹೋಗ್ತಾ ಇದ್ರೆ ನಿಮಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಸೊ ಈ ಥರ ನೋಡ್ತಾ ಇದ್ರೆ ನಮಗೆ ತುಂಬ ಲಾಂಗು ಸೊ ಈ ಸ್ವಿಂಗ್ ಟ್ರೇಡ್ ಮಾಡ್ತಾರಲ್ಲ ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಇದು. ಆಯಿತಾ? ಸೊ ಇದಿರಲಿ. ನಾನು ಇವಾಗ ಇದನ್ನೇ ನಾನು ಸೊ ನಿಮಗೆ ಇಲ್ಲಿ ತೋರಿಸ್ತೀನಿ. 1 ಅವರಲ್ಲಿ ನಿಮಗೆ ತೋರಿಸ್ತೀನಿ ಇದನ್ನು ನಿಮಗೆ. ಆಯಿತಾ? ಸೊ 1 ಅವರಲ್ಲಿ ನಾನು ನಿಮಗೆ ತೋರಿಸ್ತೀನಿ. 1 ಅವರಲ್ಲಿ ಸೊ ಯಾವುದಾದ್ರೂ ಲೋ ಇಂದ ಬರೋಣ. ಲೋ ಇಂದ ಬರೋಣ, ಇಲ್ಲಿಂದನೇ ಬರೋಣ. ಆಯಿತಾ? ಸೊ ಇಲ್ಲಿ ಮಾರ್ಕೆಟ್ ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಹೈಯರ್ ಹೈ ಮಾಡ್ತು, ಹೈಯರ್ ಲೋ ಮಾಡ್ತು. ಸೊ ಹೈಯರ್ ಹೈ ಮಾಡ್ತು, ಹೈಯರ್ ಲೋ ಮಾಡ್ತು, ಹೈಯರ್ ಹೈ ಮಾಡ್ತು, ಹೈಯರ್ ಲೋ ಮಾಡ್ತು. ಸೊ ಇಲ್ಲಿ ಹೈಯರ್ ಹೈ ಮಾಡ್ತು. ಆಯಿತಾ? ಸೊ ಇಲ್ಲಿ ಹೈಯರ್ ಲೋ ಮಾಡ್ತು, ಮತ್ತೆ ಹೈಯರ್ ಹೈ ಮಾಡ್ತು. ಸೊ ಇಲ್ಲಿ ನೋಡಿ ಹೈಯರ್ ಲೋ ಮಾಡ್ತು. ಸೊ ಹೈಯರ್ ಲೋ ಮಾಡ್ತು ಅನ್ಕೊಳ್ಳೋಣ ಇದನ್ನು. ಆಯಿತಾ? ಸೊ ಹೈಯರ್ ಲೋ ಮಾಡ್ತು, ಇಲ್ಲಿ ಹೈಯರ್ ಹೈ ಕ್ರಿಯೇಟ್ ಆಗಿದೆ. ಸೊ ಈ ಪ್ರೀವಿಯಸ್ ಸ್ವಿಂಗ್ ಏನಿದೆ ಸೊ ಈ ಸ್ವಿಂಗಿಗೆ ಟಚ್ ಆದಾಗ ಸೊ ಇದು ಐ ಡಿ ಎಮ್ ಕ್ರಿಯೇಟ್ ಆಯಿತು. ಆಯಿತಾ? ಐ ಡಿ ಎಮ್ ಕ್ರಿಯೇಟ್ ಆಯಿತು. ಇಲ್ಲಿ ಐ ಡಿ ಎಮ್ ಕ್ರಿಯೇಟ್ ಆಯಿತು. ಹೌದಲ್ಲ? ಸೊ ಐ ಡಿ ಎಮ್ ಕ್ರಿಯೇಟ್ ಆಯಿತು. ಈ ಸ್ವಿಂಗ್ನ ಎಲ್ಲ ಇಟ್ಕೊಳ್ಳೋಣ. ಐ ಡಿ ಎಮ್ ಕ್ರಿಯೇಟ್ ಆಯಿತು. ಐ ಡಿ ಎಮ್ ಕ್ರಿಯೇಟ್ ಆದಾಗ ಸೊ ಇದ್ರದ್ದು ಹೈ ಯಾವುದಿದೆ? ಸೊ ಈ ಐ ಡಿ ಎಮ್ ಕ್ರಿಯೇಟ್ ಆದಾಗ ಈ ಸ್ವಿಂಗ್ ಲೆಫ್ಟ್ ಹೈ ಯಾವುದಿದೆ? ಸೊ ಇದು. ಆಯಿತಾ? ಹೈಯರ್ ಹೈ. ಸೊ ಇದು ನಿಮಗೆ ಹೈಯರ್ ಹೈ ಆಯಿತು. ಸೊ ಹೈಯರ್ ಹೈ ಇದು. ಆಯಿತಾ? ಸೊ ಇಲ್ಲಿ ನಿಮಗೆ ಮಾರ್ಕೆಟು ಹಿಂಗೆ ಮತ್ತೆ ಬ್ರೇಕ್ ಆಗಿದ್ರೆ ಸೊ ಹಿಂಗೆ ಮೇಲೆ ಹೋಗಿದ್ರೆ ಹಿಂಗೆ ಸೊ ಅದೇನಾಗುತ್ತೆ ನಿಮಗೆ ಇದನ್ನ ಬ್ರೇಕ್ ಮಾಡಿದಿದ್ರೆ ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗೋದು. ಆಯಿತಾ? ಬ್ರೇಕ್ ಆಫ್ ಸ್ಟ್ರಕ್ಚರ್. ಸೊ ಇಲ್ಲಿ ಮಾರ್ಕೆಟು ಸೊ ಬ್ರೇಕ್ ಮಾಡಿಲ್ಲ. ಇಲ್ಲಿ ಹೈಯರ್ ಹೈ ಇದ್ದಾಗ ಸೊ ಇಲ್ಲಿ ತುಂಬ ಲೋ ಯಾವುದಿದೆ? ಇಲ್ಲಿ ಯಾವುದು ಜಾಸ್ತಿ ಲೋ ಅಲ್ಲಿದೆ? ಸೊ ಇಲ್ಲಿದೆ. ಆಯಿತಾ? ಸೊ ಇಲ್ಲಿ ಲೋ ಅಲ್ಲಿದೆ. ಈ ಲೋ ಬ್ರೇಕ್ ಆದರೆ ಮಾತ್ರ ಸೊ ಒಂದ್ಸತಿ ಇಂಡ್ಯೂಸ್ಮೆಂಟು ಕ್ರಿಯೇಟ್ ಆಗಿ ಸೊ ಇಲ್ಲಿ ಮಾರ್ಕೆಟ್ ಇಂಡ್ಯೂಸ್ಮೆಂಟ್ ಕ್ರಿಯೇಟ್ ಆದಾಗ ಯಾವುದು ಹೈಯಲ್ಲಿ ಇರುತ್ತೆ ಸೊ ಅದು ನಿಮಗೆ ಹೈಯರ್ ಹೈ ಆಗುತ್ತೆ. ಇಲ್ಲಿ ನಿಮಗೆ ಲೋ ಯಾವುದಿದೆ? ತುಂಬ ಲೋ ಯಾವುದಿದೆ? ಇದಿದೆ. ಸೊ ಅವಾಗ ಏನಾಗುತ್ತೆ ಇದನ್ನೇನಾದ್ರು ಮಾರ್ಕೆಟ್ ಬ್ರೇಕ್ ಮಾಡಿದ್ರೆ ನಿಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಆಯಿತಾ? ಸೊ ಇಲ್ಲಿ ನಿಮಗೆ ಮಾರ್ಕೆಟು
ಸೊ ಇಲ್ಲೇ ಓಡಾಡಿದೆ. ಇಲ್ಲಿ ನೋಡಿ ನಿಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿಲ್ಲ, ಇಲ್ಲೇ ಇದೆ. ಆಯ್ತಾ? ಸೊ ನಾವು ಇದನ್ನ ಸಿಂಪ್ಲಿ ನಿಮ್ಗೇನಾಗುತ್ತೆ ಅವಾಗ, ಸೊ ನೀವು 1 ಅವರಲ್ಲಿ ನೋಡ್ತೀರಾ, ಇದನ್ನೇ ನೀವು 5 ಮಿನಿಟ್ಸಲ್ಲಿ ನೋಡ್ತೀರಾ. ಅವಾಗ ಏನಾಗುತ್ತೆ, ಮಾರ್ಕೆಟ್ ಸ್ಟ್ರಕ್ಚರು ಚೇಂಜ್ ಆಗಿದೆಯಾ ಇಲ್ವಾ ಅಂತೇಳಿ. ಸೊ ನಾವು ಕ್ವಿಕ್ ಸ್ಕ್ಯಾಲ್ಪ್ ಮಾಡೋ ಟ್ರೇಡರ್ಸ್, ನಾವು ಸ್ಕ್ಯಾಲ್ಪ್ ಮಾಡೋರು, ನಾವು ಒಂದು ಟ್ರೇಡ್ನ ತಾಂದ್ಮೇಲೆ ಸೊ 1 ಅವರ್ ಅಥವಾ 2 ಅವರು ಅಥವಾ 5 ಅವರ್ಸ್ ಒಂದು ದಿನ ಹೋಲ್ಡ್ ಮಾಡೋರು. ಸೊ ನಾವು ಸ್ವಿಂಗ್ ಟ್ರೇಡ್ ಮಾಡಲ್ಲ. ಹಾಗಾಗಿ ನಮ್ಗೇನು ಬೇಕು, ಮೇಯ್ನಾಗಿ ಮಾರ್ಕೆಟ್ ಸ್ಟ್ರಕ್ಚರ್ ಏನಿದೆ ಅನ್ನೋದು ಈಸಿಯಾಗಿ ತಿಳ್ಕೊಳ್ಳೋಣ. ಆಯ್ತಾ? ಸೊ ಇದು ನಮಗೆ ಈ ಥರ ಡಿಫಿಕಲ್ಟಿಯಾಗಿ ಬೇಡ. ಈ ಇಂಡ್ಯೂಸ್ಮೆಂಟ್ ಕ್ರಿಯೇಟ್ ಆಯಿತು. ಸೊ ಇಲ್ಲಿ ನೋಡಿ ಹೈಯರ್ ಹೈ ಆಯಿತು ಇಲ್ಲಿ. ಸೊ ಇದು ಲೋಯರ್ ಲೋ ಆಯಿತು, ಇಲ್ಲಿ ಲೋಯರ್ ಲೋ ಆಯಿತು. ಆಯಿತಾ? ಹೈಯರ್ ಲೋ, ಸೊ ಹೈಯರ್ ಲೋ ಅಥವಾ ಸೊ ಇದು ಲೋಯರ್ ಲೋ ತುಂಬಾನೇ. ಸೊ ಇದು ಬ್ರೇಕ್ ಆದಾಗ ನಮ್ಗೇನಾಗುತ್ತೆ, ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಸೊ ಇದನ್ನ ನಾವು ಸಿಂಪಲ್ ಆಗಿ ಇದು ಮಾಡ್ಕೊಳ್ಳೋಣ. ಆಯ್ತಾ? ಸಿಂಪಲ್ ಆಗಿ ನಮಗೆ ಏನು ಬೇಕು ಅದನ್ನ ಮಾತ್ರ ಇಟ್ಕೊಳ್ಳೋಣ. ಸೊ ಇದನ್ನ ನಾವು ಸಿಂಪಲ್ ಆಗಿ ಇಟ್ಕೊಳ್ಳೋಣ. ಸೊ ನಮಗೆ ಏನು ಬೇಕೋ ಅದನ್ನ ಮಾತ್ರ ನಾವು ಇಟ್ಕೊಳ್ಳೋಣ. ಸೊ ಇಲ್ಲಿ ನಮಗೆ ಇಷ್ಟೊಂದು ಡಿಫಿಕಲ್ಟಿ ಬೇಡ. ಆಯ್ತಾ? ಸೊ ಇಷ್ಟೊಂದು ಡಿಫಿಕಲ್ಟಿ ಬೇಡ. ಸೊ ನಮ್ಗೆ ಏನು ಬೇಕು, ಸೊ ಇವಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಬೇಕು, ಇಂಡ್ಯೂಸ್ಮೆಂಟು ನಮಗೆ ಬೇಡ. ಸೊ ನಮಗೆ ಏನು ಬೇಕು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಬೇಕು. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟು ಯಾವಾಗಾಯಿತು ಅನ್ನೋದು ಮಾತ್ರ ನಮಗೆ ಬೇಕು. ಆಯಿತಾ? ಸೊ ನಮ್ಗೆ ಬೇರೆ ಕಾನ್ಸೆಪ್ಟ್ಗಳು ಬೇಡ. ಅವಾಗ ಏನು ಮಾಡ್ತೀರಾ, ಸೊ ಇಲ್ಲಿ ನಿಮಗೆ ಇಲ್ಲೇ ನೋಡೋಣ. ಸೊ ಇಲ್ಲಿಂದ ನೋಡ್ತಾ ಹೋಗೋಣ, ಮೊದಲೇ ತೋರಿಸಿದ್ನಲ್ಲ. ಸೊ ನಿಮ್ಗೆ ಇಲ್ಲಿ ನೋಡಿ ಮಾರ್ಕೆಟು ಇಲ್ಲಿಂದ ಸ್ಟಾರ್ಟ್ ಆಯಿತು, ಇಲ್ಲಿಗೆ ಹೋಯ್ತು, ಹೈಯರ್ ಹೈ ಆಯಿತು. ಇದು ನಿಮಗೆ ಹೈಯರ್ ಲೋ ಆಯಿತು. ಸೊ ಮತ್ತೆ ನಿಮಗೆ ಹೈಯರ್ ಹೈ ಆಯಿತು. ಸೊ ಇಲ್ಲಿ ಹೈಯರ್ ಲೋ ಆಯಿತು. ಆಯಿತಾ? ಸೊ ಇಲ್ಲೇನಾಯಿತು, ಒಂದು ಸತಿ ಈ ಹೈಯರ್ ಹೈ ಇತ್ತಲ್ವಾ, ಸೊ ಈ ಹೈಯರ್ ಹೈ ಆಯಿತು ಮಾರ್ಕೆಟು, ಮತ್ತು ಇಲ್ಲಿ ಹೈಯರ್ ಲೋ ಆಯಿತು, ಹೈಯರ್ ಲೋ ಆಯಿತು. ಸೊ ಈ ಹೈಯರ್ ಹೈನ ಮಾರ್ಕೆಟು ಬ್ರೇಕ್ ಮಾಡ್ತಲ್ವಾ, ಸೊ ಇದನ್ನು ನಾವು ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತೀವಿ. ಆಯಿತಾ? ಸೊ ಇದನ್ನು ನಾವು ಸಿಂಪ್ಲಿಫೈಡ್ ವರ್ಷನಲ್ಲಿ, ಸೊ ನಮ್ಗೆ ಇಷ್ಟೇ ಸಾಕು. ಇದನ್ನು ನಾವು ಕರೆಕ್ಟಾಗಿ ನೋಡ್ಕೊಳ್ತಾ ಹೋದರೆ ಸೊ ಇದೇ ನಮಗೆ ಬೇಕಾದಷ್ಟು ಆಯಿತು. ನಮ್ಗೆ ಇಂಡ್ಯೂಸ್ಮೆಂಟ್ ಎಲ್ಲ ಮಾಡ್ತಾ ಹೋದಾಗ ಸೊ ನಮ್ಗೆ ಏನಾಗುತ್ತೆ, ಟ್ರೇಡು ಸಿಗಲ್ಲ, ತುಂಬಾ ಮಿಸ್ ಆಗುತ್ತೆ. ಅದಕ್ಕೆ ಸೊ ಇಲ್ಲಿ ಹೈಯರ್ ಹೈ ಮಾಡಿತ್ತು. ಸೊ ಹೈಯರ್ ಹೈ ಮಾಡಿಬಿಟ್ಟು ಸೊ ಈ ಹೈಯರ್ ಹೈನ ಯಾವಾಗ ಬ್ರೇಕ್ ಮಾಡುತ್ತೆ ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಆಯಿತಾ? ಸೊ ಇಲ್ಲಿ ಮತ್ತೆ ಮಾರ್ಕೆಟು ಸೊ ಹೈಯರ್ ಲೋ ಮಾಡ್ತು, ಮತ್ತೆ ಹೈಯರ್ ಹೈ ಮಾಡ್ತು. ಸೊ ಅವಾಗ ಯಾವುದಾಗುತ್ತೆ, ಬ್ರೇಕ್ ಆಫ್ ಸ್ಟ್ರಕ್ಚರು, ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಆಯಿತಾ? ಸೊ ಇದು ನಿಮಗೆ ಅವಾಗ ಹೈಯರ್ ಹೈ, ಇದು ಹೈಯರ್ ಲೋ ಆಯಿತು. ಸೊ ಮತ್ತೆ ಮಾರ್ಕೆಟು ಇಲ್ಲಿ ನೋಡಿ ಇಲ್ಲಿ ಬಂತು, ಹಿಂಗೆ ಬಂತು. ಆಯಿತಾ? ಸೊ ಅವಾಗ ಏನಾಯಿತು, ಇದು ಹೈಯರ್ ಹೈ ಹೈಯರ್ ಲೋ ಇದಾಯಿತು. ಸೊ ಇದನ್ನು ಬ್ರೇಕ್ ಆದಾಗ ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಆಯಿತಾ? ಸೊ ಈ ಬೇಸಿಕ್ಕು ನಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಏನಾಯಿತು, ಮಾರ್ಕೆಟು ಇಲ್ಲಿಂದ ಇಲ್ಲಿಗೆ ಬಂತು, ಮತ್ತೆ ಇಲ್ಲಿ ಹೋಯ್ತು, ಸೊ ಇಲ್ಲಿ ಬಿತ್ತು. ಆಯಿತಾ? ಸೊ ಅವಾಗ ಏನಾಗುತ್ತೆ ನಿಮಗೆ, ಸೊ ಇಲ್ಲಿ ನೋಡಿ ಮಾರ್ಕೆಟು ಹೈಯರ್ ಹೈ ಆಯಿತು ಇದು. ಆಯಿತಾ? ಸೊ ಇದು ಹೈಯರ್ ಲೋ ಆಯಿತು. ಇಲ್ಲೇನಾಯಿತು, ಈ ಹೈಯರ್ ಹೈನ ಮಾರ್ಕೆಟು ಬೀಟ್ ಮಾಡಲಿಲ್ಲ. ಸೊ ಇಲ್ಲಿ ಹೈಯರ್ ಹೈನ ಈ ಮಾರ್ಕೆಟು ಬೀಟ್ ಮಾಡಲಿಲ್ಲ, ಹೌದಲ್ಲ? ಸೊ ಬೀಟ್ ಮಾಡಲಿಲ್ಲ, ಇಲ್ಲಿ ಹೈಯರ್ ಹೈನ ಮಾರ್ಕೆಟು ಬೀಟ್ ಮಾಡಿಲ್ಲ. ಸೊ ಇಲ್ಲಿ ನೋಡಿ ಈ ಹೈಯರ್ ಹೈ ಲೋ ಇರಿದೆಯಲ್ಲ ಅದನ್ನು ಬ್ರೇಕ್ ಮಾಡ್ತು. ಸೊ ಹೈಯರ್ ಲೋನ ಬ್ರೇಕ್ ಮಾಡಿದಾಗ ಸೊ ಇಲ್ಲೇನಾಯಿತು, ಲೋವರ್ ಲೋ ಕ್ರಿಯೇಟ್ ಆಯಿತು, ಲೋಯರ್ ಲೋ ಕ್ರಿಯೇಟ್ ಆಯಿತು. ಸೊ ಇದನ್ನ ಏನಂತಾರೆ ಅಂದರೆ ನಿಮಗೆ ಮಾರ್ಕೆಟ್ ಶಿಫ್ಟ್. ಆಯಿತಾ? ಮಾರ್ಕೆಟ್ ಶಿಫ್ಟ್ ಅಥವಾ ಸೊ ನೀವೇನಂತೀರಾ, ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಥವಾ ಮಾರ್ಕೆಟ್ ಶಿಫ್ಟ್. ಮಾರ್ಕೆಟ್ ಶಿಫ್ಟ್. ಆಯಿತಾ? ಮಾರ್ಕೆಟು ಸೊ ಡೌನ್ ಟ್ರೆಂಡ್ಗೆ ಶಿಫ್ಟ್ ಆಯಿತು ಅಂತ. ಆಯಿತಾ? ಸೊ ಮತ್ತೆ ಇಲ್ಲಿ ನೋಡಿ ಹೈಯರ್ ಲೋಯರ್ ಲೋ ಆಗಿತ್ತು. ಸೊ ಇಲ್ಲಿ ನೋಡಿ ಲೋಯರ್ ಹೈ ಮಾಡ್ತು, ನೋಡಿ ಇಲ್ಲಿ ಮಾರ್ಕೆಟ್ ಕೆಳಗೆ ಬಂತು. ಆಯಿತಾ? ಸೊ ಈ ಥರ ನಿಮ್ಗೆ ಬೇಸಿಕ್ ಸಾಕು. ಇದು ಲೋಯರ್ ಲೋ ಆಯಿತಾ? ಸೊ ಇದು ಲೋಯರ್ ಹೈ, ಲೋಯರ್ ಹೈ. ಸೊ ಈ ಲೋಯರ್ ಲೋನ ಯಾವಾಗ ಬ್ರೇಕ್ ಮಾಡುತ್ತೆ ಅದು ಬ್ರೇಕ್ ಆಫ್ ಸ್ಟ್ರಕ್ಚರು. ಆಯಿತಾ? ನಮಗಿಷ್ಟೇ ಸಿಂಪಲಾಗಿ ಸಾಕು. ಇದನ್ನು ಜಾಸ್ತಿ ಇದು ಮಾಡ್ಕೊಳ್ಳೋದು ಬೇಡ, ಡಿಫಿಕಲ್ಟಿ. ನಾವು ಸೊ ಇವಾಗ ಆಲ್ರೆಡಿ ನಾವು ಕಾಲೇಜಲ್ಲಿ ಸೊ A+B+² ಅದು ಇದು ಅಂತೆಲ್ಲ ಕಲಿತು ದಬಾಕ್ ಬಂದಿದ್ದೀವಿ. ಅದಕ್ಕೋಸ್ಕರನೇ ಆ ಥರ ನಮಗೆ ಡಿಫಿಕಲ್ಟಿ ಬೇಡ, ಈಸಿ ವೇಲಿ ಕಲಿತಾ ಹೋಗೋಣ. ಆಯಿತಾ? ಈಸಿ ವೇಲಿ. ಸೊ ಇದು ನಮಗೆ ಬೇಕಾದಷ್ಟಾಯಿತು. ಸೊ ನಾನು ಹೇಳ್ಕೊಡ್ತಾ ಇರೋದು ಸೊ ಲೋಯರ್ ಲೋಯರ್ ಹೈ ಆಯಿತು. ಸೊ ಇದು ಬ್ರೇಕ್ ಆದಾಗ ನಿಮ್ಗೆ ಏನಾಯಿತು, ಸೊ ಬ್ರೇಕ್ ಆಫ್
ಸ್ಟ್ರಕ್ಚರ್ ಆಯಿತಾ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದಾಗ ಮಾರ್ಕೆಟು ಕೆಳಗೆ ಬಂತು. ಸೊ ಮತ್ತೆ ನೋಡಿ ಇಲ್ಲಿ ಲೋಯರ್ ಹೈ ಕ್ರಿಯೇಟ್ ಆಯಿತು, ಇದು ನಿಮಗೆ ಲೋಯರ್ ಲೋ ಆಯಿತು ಆಯಿತಾ. ಸೊ ಇದು ಬ್ರೇಕ್ ಆದಾಗ ನಿಮ್ಗೆ ಏನಾಗುತ್ತೆ, ಸೊ ಲೋಯರ್ ಲೋ ಲೋಯರ್ ಹೈ ಕ್ರಿಯೇಟ್ ಆಯಿತು. ಸೊ ಇಲ್ಲಿ ಮತ್ತೆ ಇಂಟರ್ನಲ್, ಸೊ ಲೋಯರ್ ಹೈ ನಿಮ್ಗೆ ಇಲ್ಲೇನಾಯಿತು, ಇಲ್ಲಿ ಲೋಯರ್ ಲೋ ಆಯಿತು ಆಯಿತಾ. ಸೊ ಈ ಲೋಯರ್ ಹೈ ಕ್ರಿಯೇಟ್ ಆಗಿ ಈ ಲೋಯರ್ ಲೋನ ಬ್ರೇಕ್ ಆದಾಗ ಸೊ ನಿಮ್ಗೆ ಏನಾಗುತ್ತೆ, ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತಾ. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್. ಸೊ ಈ ಲೋಯರ್ ಲೋ ಹೈ ಏನಿರುತ್ತೆ ಇದನ್ನೇನಾದ್ರು ಮಾರ್ಕೆಟು ಹಿಂಗೆ ಬೀಟ್ ಮಾಡಿದ್ರೆ, ಬ್ರೇಕ್ ಮಾಡಿದರೆ, ಸೊ ನಿಮ್ಗೆ ಏನಾಗುತ್ತೆ ಆವಾಗ ಮಾರ್ಕೆಟ್ ಶಿಫ್ಟ್ ಆಯಿತು ಅಂತ. ಸೊ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿ ಇತ್ತು, ಸೊ ಅಪ್ ಟ್ರೆಂಡು ಶಿಫ್ಟ್ ಆಯಿತು ಅಂತ ಆಯಿತಾ. ಮಾರ್ಕೆಟ್ ಶಿಫ್ಟು ಆಯಿತಾ, ಮಾರ್ಕೆಟ್ ಶಿಫ್ಟ್ ಆಯಿತು ಅಂತ. ಸೊ ಈ ಬೇಸಿಕ್ಕು ಇಷ್ಟು ನಿಮಗೆ ತಿಳ್ಕೊಂಡ್ರೆ ಸಾಕು, ನಿಮ್ಮ ಮಾರ್ಕೆಟ್ ಸ್ಟ್ರಕ್ಚರು ಅರ್ಥ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ನೆಕ್ಸ್ಟು ಆರ್ಡರ್ ಬ್ಲ್ಯಾಕು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತಲ್ಲ, ಇದನ್ನ ನೋಡಿ ಟ್ರೇಡ್ ಹೇಗೆ ತಾಳೋದು ಅಂತಂದು ಒಂದು ಟ್ರೇಡ್ನ ನಾನು ತೋರಿಸ್ತೀನಿ. ಇಲ್ಲಿ ನಿಮ್ಮ ಮಾರ್ಕೆಟ್ ಸ್ಟ್ರಕ್ಚರು ಹಿಂಗೆ ಮೇಲೆ ಹೋಯ್ತು, ಹಿಂಗೆ ಕೆಳಗೆ ಬಂತಲ್ವಾ. ಸೊ ಇಲ್ಲಿ ನೋಡಿ ನಿಮಗೆ ಒಂದು ಆರ್ಡರ್ ಬ್ಲ್ಯಾಕ್ ಕ್ರಿಯೇಟ್ ಆಗಿದೆ ಆಯಿತಾ. ಆರ್ಡರ್ ಬ್ಲ್ಯಾಕ್, ಇಲ್ಲೊಂದು ಆರ್ಡರ್ ಬ್ಲ್ಯಾಕ್ ಕ್ರಿಯೇಟ್ ಆಗಿದೆ ಆಯಿತಾ. ಸೊ ನಿಮ್ಗೆ 1 ಅವರಲ್ಲಿ, ಇದು 1 ಅವರಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಆರ್ಡರ್ ಬ್ಲ್ಯಾಕ್ ಇದೆ, ಸೊ ಇಲ್ಲೊಂದು ಆರ್ಡರ್ ಬ್ಲ್ಯಾಕ್ ಇದೆ, ಇಲ್ಲೊಂದು ಆರ್ಡರ್ ಬ್ಲ್ಯಾಕ್ ಇದೆ, ಹೌದಲ್ಲ. ಸೆಟ್ಟಿಂಗ್ಸ್, ಇಲ್ಲೊಂದು ಆರ್ಡರ್ ಬ್ಲ್ಯಾಕ್ ಇದೆ, ಇಲ್ಲೊಂದು ಆರ್ಡರ್ ಬ್ಲ್ಯಾಕ್ ಕ್ರಿಯೇಟ್ ಆಯಿತು. ಸೊ ಇವಾಗ ಇಲ್ಲಿ ಎಲ್ಲಿ ನಮಗೆ ಮಾರ್ಕೆಟು ಈ ಒಂದು ಆರ್ಡರ್ ಬ್ಲ್ಯಾಕಲ್ಲಿ ರೆಸ್ಪೆಕ್ಟ್ ಮಾಡುತ್ತೆ, ಸೊ ಅಲ್ಲಿ ನಾವು ಟ್ರೇಡ್ ತಗೋಬೋದು. ಇಲ್ಲಿ ನೋಡಿ, ಸೊ ಈ ಮಾರ್ಕೆಟ್ ಸ್ಟ್ರಕ್ಚರು ನೋಡಿ, ಇಲ್ಲಿ ಲೋಯರ್ ಹೈ ಮಾಡ್ತು ಮಾರ್ಕೆಟು, ಸೊ ಹೈಯರ್ ಹೈ ಇದ್ದಿದ್ದು ಹೈಯರ್ ಲೋ ಮಾಡ್ತು. ಸೊ ಇಲ್ಲಿ ನಮಗೆ ಮಾರ್ಕೆಟು ಹೈಯರ್ ಲೋ ಮಾಡ್ತು ಅಲ್ವಾ. ಸೊ ಈ ಹೈಯರ್ ಲೋ ಮಾಡಿದಾಗ ನಮ್ಗೇನಾಯಿತು ಮಾರ್ಕೆಟು, ಇಲ್ಲಿ ನೋಡಿ, ಸೊ ಈ ಆರ್ಡರ್ ಬ್ಲ್ಯಾಕ್ ಕ್ರಿಯೇಟ್ ಆದಾಗ ಮಾರ್ಕೆಟ್ ನೋಡಿ ರಿಯಾಕ್ಷನ್ನು. ಸೊ ಈ ಆರ್ಡರ್ ಬ್ಲ್ಯಾಕ್ ಹತ್ರ ಬಂದಾಗ ನಾವೇನು ಮಾಡೋಣ, ಸೊ ಲೋವರ್ ಟೈಮ್ ಫ್ರೇಮಲ್ಲಿ ಎಂಟ್ರಿ ತಗೊಳ್ಳೋಣ. ಸೊ ಇಲ್ಲಿ ನೋಡಿ 4130ಇಂದ ನಮಗೆ 4166ವರೆಗೂ ಹೋಯ್ತು ಆಯಿತಾ. ಸೊ ಇಲ್ಲೂ ನೋಡಿ ನಿಮಗೆ, ಸೊ ಇಲ್ಲೂ ನೋಡಿ 4120ಇಂದ, ಸೊ ನಿಮಗೆ ರಿಜೆಕ್ಷನ್ ಕನ್ಫರ್ಮೇಷನ್ ಇದ್ದಾಗ ಸೊ ನಾವು ಈ ಟ್ರೇಡ್ನ ಪಂಚ್ ಮಾಡ್ಬೋದು. ನಿಮ್ಗೇನು ಅಂದರೆ, ಸೊ ಇಲ್ಲಿ ನೋಡಿ ಬ್ರೇಕ್ ಆಫ್ ಸ್ಟ್ರಕ್ಚರು ನಾನು ಹೇಳಿದ್ದೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದಾಗ ಸೊ ನಿಮಗೆ ಕ್ಯಾಂಡಲ್ಲು ಈ ಥರ ಫುಲ್ ಕ್ಲೋಸ್ ಆಗಿರಬೇಕು, ಕ್ಯಾಂಡಲ್ ಕ್ಲೋಸ್ ಆಗಿರ್ಬೇಕು ನಿಮಗೆ ಆಯಿತಾ. ಸೊ ಕ್ಯಾಂಡಲ್ಲು ನಿಮಗೆ ಫುಲ್ಲು ಕ್ಲೋಸ್ ಆಗಿರಬೇಕು. ಸೊ ಕ್ಯಾಂಡಲ್ ನಿಮಗೆ ಫುಲ್ ಕ್ಲೋಸ್ ಆಗಿರಬೇಕು, ನಿಮ್ಗೆ ಬರೀ ವಿಕ್ ಕ್ರಿಯೇಟ್ ಆಗಿದ್ರೆ ಆಗಲ್ಲ. ಸೊ ಅದೇ ನಿಮಗೆ ಇಂಡ್ಯೂಸ್ಮೆಂಟ್ ಆಗಿದ್ರೆ, ಸೊ ಇಂಡ್ಯೂಸ್ಮೆಂಟ್ಗೆ ನಿಮಗೆ ವಿಕ್ ಕ್ರಿಯೇಟ್ ಆಗಿದ್ರೆ ಸಾಕು. ಸೊ ಈ ಸಿಂಪಲ್ ನೋಡಿ, ಸಿಂಪಲ್ ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿ, ಇಲ್ಲಿ ಇಲ್ಲೋಯ್ತು. ಸೊ ಮತ್ತೆ ನೋಡಿ ಇಲ್ಲೆಲ್ಲೂ ರಿಜೆಕ್ಷನ್ ಇಲ್ಲ, ಇದು ಬ್ರೇಕ್ ಆಗಿದೆ ಆಯಿತಾ. ಸೊ ಇಲ್ಲೇ ನೋಡಿ ಮತ್ತೆ, ಸೊ ಈ ಆರ್ಡರ್ ಬ್ಲ್ಯಾಕ್ ಹತ್ರನೇ ನಿಮಗೆ ರಿಜೆಕ್ಷನ್ ಆಗಿದೆ. ನಾನು ಆರ್ಡರ್ ಬ್ಲ್ಯಾಕ್ ಅಂದರೆ ಏನು, ಅದು ಯಾವ ಥರ ಕಂಡುಹಿಡಿಯೋದು, ಸೊ ವ್ಯಾಲಿಡ್ ಯಾವುದು, ಯಾವ್ದು ವ್ಯಾಲಿಡ್ ಇಲ್ಲ ಅದನ್ನು ನಾನು ಹೇಳ್ಕೊಡ್ತೀನಿ ಆಯಿತಾ. ಸೊ ನಾನು ಅದನ್ನು ಹೇಳ್ಕೊಡ್ತೀನಿ. ಇಲ್ಲಿ ನಮಗೆ, ಸೊ ಇಲ್ಲಿ ಅದನ್ನು ಹೇಳ್ಕೊಡ್ತೀನಿ. ಸೊ ಇದು ಇಂಬ್ಯಾಲೆನ್ಸ್, ಆರ್ಡರ್ ಬ್ಲ್ಯಾಕ್ ಅನ್ನಲ್ಲ, ನಾವು ಇಂಬ್ಯಾಲೆನ್ಸ್ ಅಂತೀವಿ. ಸೊ ಇಲ್ಲಿ ನೋಡಿ, ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೂ ಕೂಡ ರಿಜೆಕ್ಷನ್ ಬಂದಿದೆ. ಇದನ್ನ ರೀಟೆಸ್ಟ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಮತ್ತೆ ಇಲ್ಲಿ ಹೋಗಿದೆ ಆಯಿತಾ. ಸಿಂಪಲ್ ಆಗಿ ನೋಡಿ ಇಲ್ಲಿ, ಸೊ ಇದನ್ನ ಒಂದನ್ನೇ ನೋಡಿ ಫಾಲೋ ಮಾಡ್ಕೊಂತ ಹೋದ್ರೆ ಸಾಕು ನೋಡಿ ಇಲ್ಲಿ ಆಯಿತಾ. ಸಿಂಪಲ್ ಆಗಿ ನೋಡಿ, ಸಿಂಪಲ್ ಆಗಿ, ಸೊ ಸಿಂಪಲ್ ಆಗಿ. ಸೊ ಇದು ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರು. ಇಲ್ಲೇ ನೋಡಿ, ಸೊ ಮಾರ್ಕೆಟ್ ಶಿಫ್ಟು ನಾನು ಅಲ್ಲಿ ತೋರಿಸಿದ್ದೆ, ಇಲ್ಲೇ ನೋಡಿ. ಸೊ ಇಲ್ಲಿ ನಿಮ್ಮ ಕ್ಯಾಂಡಲ್ ಬ್ರೇಕ್ ಆಗಿದೆ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯಿತಾ. ಸೊ ಇಲ್ಲಿ ನೋಡಿ ನಿಮಗೆ ಮಾರ್ಕೆಟ್ ರೀಟೆಸ್ಟ್ ಮಾಡ್ತು. ಸೊ ಇಲ್ಲಿ ನೋಡಿ ರೀಟೆಸ್ಟ್ ಮಾಡ್ತು. ಸೊ ಇಲ್ಲಿ ನೋಡಿ ರೀಟೆಸ್ಟ್ ಮಾಡಿ ನಿಮಗೆ ಪುಲ್ ಬ್ಯಾಕ್ ಮಾಡ್ತು ಆಯಿತಾ. ಸೊ ಮಾರ್ಕೆಟ್ ರೀಟೆಸ್ಟ್ ಮಾಡಿ ಪುಲ್ ಬ್ಯಾಕ್ ಮಾಡ್ತು. ಇಲ್ಲಿ ನೋಡಿ, ಇದು ನಿಮಗೆ ಅವಾಗ, ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದಾಗ ಹೈಯರ್ ಹೈ, ಇದು ಹೈಯರ್ ಲೋ ಆಯಿತಾ. ಸೊ ಹೈಯರ್ ಹೈ ಗೊತ್ತಾಯಿತು, ಹೈಯರ್ ಲೋ ನಿಮಗೂ ಸಿಕ್ತು. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿಂದನೂ ಅಷ್ಟೇ ಆಯಿತಾ. ಸೊ ಇಲ್ಲೂ ನಿಮಗೆ ಇಲ್ಲಿ ನೋಡಿ, ಸೊ ಇಲ್ಲಿವರೆಗೂ ಬಂದಿದೆ ಆಯಿತಾ. ಇಲ್ಲಿ ನಾನು ತೋರಿಸ್ತೀನಿ.
ಸೊ ಇದು ನಿಮಗೆ ಹೈಯರ್ ಹೈ ಆಯಿತು, ಇದು ಕೂಡ ನಿಮಗೆ ಹೈಯರ್ ಹೈ ಆಯಿತು. ಸೊ ಈ ಹೈಯರ್ ಲೋ ಇದೆಯಲ್ಲ ಅದನ್ನ ಮಾರ್ಕೆಟು ಇಲ್ಲಿ ಬ್ರೇಕ್ ಮಾಡ್ತು. ಸೊ ಅವಾಗ ಏನಾಯಿತು ಮತ್ತೆ ಸೊ ಮಾರ್ಕೆಟ್ ಸ್ಟ್ರಕ್ಚರು ಶಿಫ್ಟ್ ಆಯಿತು ಆಯಿತಾ. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟು ಅಥವಾ ನೀವು ಚೇಂಜ್ ಆಫ್ ಕ್ಯಾರೆಕ್ಟರ್, ಚೇಂಜ್ ಆಫ್ ಕ್ಯಾರೆಕ್ಟರ್ ಅಷ್ಟೇ ಆಯಿತಾ. ಸಿಂಪಲ್ ಆಗಿರೋ ಸ್ಟ್ರಾಟಜಿ. ಸೊ ಈ ಥರ ಸಿಂಪ್ಲಿಫೈಡ್ ಆಗಿ ನಾವು ಮಾಡ್ಕೋಬೇಕು. ನಿಮ್ಗೆ ಈಗ ಇಂಡ್ಯೂಸ್ಮೆಂಟು ಅದು ಇದು ಅಂತ ನೋಡ್ತಾ ಹೋದರೆ ನಿಮ್ಗೆ ಎಂಟ್ರಿನೇ ಮಿಸ್ ಆಗ್ತಾ ಹೋಗುತ್ತೆ. ಸೊ ಎಂಟ್ರಿಗಳು ತುಂಬಾ ಮಿಸ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಸಿಂಪಲ್ ಆಗಿ ಇದಕ್ಕೇ ನಮ್ಮ ಹತ್ರ ಇಂಡಿಕೇಟರ್ ಇದೆ. ಸೊ ನಾನು ಕೊಟ್ಟಿರೋ ಇಂಡಿಕೇಟರು ಸೊ ಇದೇ ಬೇಸ್ ಮೇಲೆ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಇದು ನಿಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಅವಾಗ ಹೈಯರ್ ಹೈ ಬ್ರೇಕ್ ಆದಾಗ ಏನಾಗುತ್ತೆ, ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತಾ. ಸೊ ಇದು ಕೂಡ ನಿಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದನ್ನು ಆಯಿತಾ. ಸೊ ಇದು ನಿಮಗೆ ಹೈಯರ್ ಹೈ ಆಯ್ತು ಇಲ್ಲಿ ಆಯಿತಾ. ಸೊ ಇದು ನಿಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದು. ಸೊ ಇಲ್ಲೇನು ಈ ಹೈಯರ್ ಐನ ಬೀಟ್ ಮಾಡ್ತು ಅದು ನಿಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತಾ. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಸೊ ಇಲ್ಲಿ ಇದಾದಾಗ ಇಲ್ಲಿ ನೋಡಿ, ಸೊ ಲೋಯರ್ ಲೋ ಮಾಡಿದೆ ಮಾರ್ಕೆಟು, ಲೋಯರ್ ಲೋ ಮಾಡಿದೆ ಮಾರ್ಕೆಟ್ ಇಲ್ಲಿ ಆಯಿತಾ. ಸೊ ಇಲ್ಲಿ ನಿಮಗೆ ಲೋಯರ್ ಹೈ ಮಾಡಿದೆ ಇವಾಗ ಆಯಿತಾ. ಸೊ ಈ ಥರ ಬೇಸಿಕ್ ಆಗಿ ಸಿಂಪಲ್ ಆಗಿ ಅನಾಲಿಸಿಸ್ ಮಾಡಿ ಇಲ್ಲೇ ನಿಮ್ಗೆ ನೋಡಿ ಸೊ ಎಷ್ಟು ಟ್ರೇಡ್ ಸಿಕ್ಕೋದು ಇದ್ರ ಮೇಲೆ ನಿಮಗೆ ಈ ಲಾಜಿಕ್ ಮೇಲೆ ಸೊ ಎಷ್ಟು ಟ್ರೇಡ್ ಸಿಕ್ಕೋದು ನೋಡಿ ಆಯಿತಾ. ಸೊ ಇಲ್ಲಿ ನೋಡಿ ಇಲ್ಲಿ ರಿಜೆಕ್ಷನ್ ಆಯಿತಾ, ಓಕೆ. ಸೊ ಇಲ್ಲಿ ನೋಡಿ ಇಲ್ಲೇ ರಿಜೆಕ್ಷನ್ ಆಯಿತು, ಇಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಕಂಡಾಗ ಸೊ ಇಲ್ಲೊಂದು ಟ್ರೇಡು, ಇಲ್ಲಿ ರಿಜೆಕ್ಟ್ ವಾಪಸ್ ಇದು ಬ್ರೇಕ್ ಆಯಿತು. ಸೊ ಇದನ್ನ ಮತ್ತೆ ರೀಟೆಸ್ಟ್ ಮಾಡ್ತು, ಇಲ್ಲೊಂದು ಟ್ರೇಡು ಆಯಿತಾ. ಸೊ ಇಲ್ಲಿ ನೋಡಿ ಇದು ಮತ್ತೆ ರೀಟೆಸ್ಟ್ ಮಾಡಿ ರಿಜೆಕ್ಷನ್ ಆಯಿತು. ಸೊ ಇಲ್ಲಿ ನೋಡಿ ಸೊ ಇದನ್ನ ಮತ್ತೆ ರಿಜೆಕ್ಷನ್ ಆಯಿತು. ಸೊ ಇಲ್ಲಿ ನೋಡಿ ಓಕೆ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದೆ. ಸೊ ಇದು ನಮಗೆ ವ್ಯಾಲಿಡ್ ಇರಲ್ಲ ಅವಾಗ ಒಂದು 4 ಸತಿ 5 ಸತಿ ಆದಾಗ ಸೊ ನಮ್ಗೆ ವ್ಯಾಲಿಡು ಬೇರೆ ಇರುತ್ತೆ. ಅದನ್ನ ನೋಡಿಬಿಟ್ಟು ಸೊ ಈ ಥರ ಸಿಂಪ್ಲಿಫೈಡ್ ಮಾಡ್ಕೊಂಡು ಸೊ ನೀವು ಟ್ರೇಡ್ನ ಹಿಡೀರಿ. ಸೊ ಸಿಂಪಲ್ ಆಗಿ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್ನ ಹೇಳ್ಕೊಟ್ಟಿದ್ದೀನಿ. ಸೊ ಇದರಲ್ಲಿ ನಿಮಗೆ SMC ಕಾನ್ಸೆಪ್ಟು ಇದೆ, ಸೊ ನಿಮಗೆ ಪ್ರೈಸ್ ಆಕ್ಷನ್ ಕಾನ್ಸೆಪ್ಟು ಇದೆ. ಸೊ ಪ್ರೈಸ್ ಆಕ್ಷನಲ್ಲಿ ನಿಮಗೆ ಬೇರೆ ಏನಿಲ್ಲ. ಸೊ ಇಷ್ಟು ಸಿಂಪಲ್ ಆಗಿ ನಾನು ಸೊ ಮಾರ್ಕೆಟ್ ಸ್ಟ್ರಕ್ಚರ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಪ್ರೈಸ್ ಆಕ್ಷನಲ್ಲೂ ಬೇರೆ ಏನಿಲ್ಲ, ಪ್ರೈಸ್ ಆಕ್ಷನ್ನು ಸೇಮೆ. ಸೊ ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋನೇ ಮಾಡ್ತಾ ಇರುತ್ತೆ. ಸೊ ಬ್ರೇಕ್ ಆದಾಗ ಸೊ ನಿಮ್ಗೆ ಅಲ್ಲೇನಾಯಿತು, ಸೊ ಲೋಯರ್ ಲೋ ಲೋಯರ್ ಹೈ, ಲೋಯರ್ ಲೋ ಲೋಯರ್ ಹೈ ಆಯಿತಾ. ಸೊ ಬೇರೆ ಏನಿಲ್ಲ. ನೀವೇನು ಮಾಡ್ತೀರಾ, ಸೊ ICT SMC ಕಾನ್ಸೆಪ್ಟು ಅದು ಇದು ಅಂತೇಳಿ ತಲೆಗೆ ಹಾಕೊಂಡು ಸೊ ನೀವೇ ಅದನ್ನು ಕಿಚಾಪಿಚ ಮಾಡ್ಕೊಂತಿರ್ತೀರ. ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಇದು ಯಾಕೆ ಇಲ್ಲೇ ನಾನು ಮಾರ್ಕ್ ಮಾಡಿದೆ ಇದನ್ನು ನಾನು ಹೇಳ್ಕೊಡ್ತೀನಿ ಆಯಿತಾ. ಸೊ ಇದನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಇದನ್ನೇ ನೀವು ಲೋಯರ್ ಟೈಮ್ ಫ್ರೇಮಲ್ಲಿ ಸೊ ನೋಡೋದಾದರೆ ಈ ಲೋಯರ್ ಟೈಮ್ ಫ್ರೇಮಲ್ಲಿ ನೋಡಿಬಿಟ್ಟು ಸೊ ನಮ್ಮ ಇಂಡಿಕೇಟರ್ ನಮ್ದೇನು ಟ್ರೆಂಡ್ ಎಲೈಟ್ ಇದೆ ಸೊ ಈ ಒಂದು ಇಂಡಿಕೇಟರ್ನ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಕ್ಯಾಚ್ ಮಾಡ್ಬೋದು. ನೋಡಿ ಇಲ್ಲಿ ಸೊ ಲೋಯರ್ ಹೈ ಆಗಿದೆ. ಸೊ ನಿಮಗೇನು ಮಾರ್ಕೆಟು ಯಾವುದ್ಯಾವುದು ಶಾರ್ಟ್ ಕೊಡುತ್ತೆ ನಾವು ಅದನ್ನು ತಾಣ್ತಾ ಹೋಗಬೇಕು, ಹೌದಲ್ವಾ. ಸೊ ಲೋಯರ್ ಲೋ ಲೋಯರ್ ಹೈ ಆಗಿದೆ ಈಗ. ಸೊ ಲೋಯರ್ ಹೈ ಆದಾಗ ನಿಮ್ಗೆ ನೋಡಿ ಇಲ್ಲಿ ಶಾರ್ಟ್ ಅಂತ ಬಂದಿದೆ ಆಯಿತಾ. ಸೊ ಲೋಯರ್ ಲೋ ಆಗಿದೆ ಅಲ್ವಾ. ಸೊ ನಮ್ಗೆ ಏನಾಗಬೇಕು ಆವಾಗ ನಾವು ಶಾರ್ಟ್ ಪೊಸಿಷನ್ನ ನೋಡಿ ಇಲ್ಲಿ ಇಲ್ಲಿ ಲೋಯರ್ ಹೈಯರ್ ಹೈ ಆಯಿತು. ಸೊ ಇಲ್ಲೇನಾಯಿತು ಮಾರ್ಕೆಟು ಸ್ಟ್ರಕ್ಚರ್ ಚೇಂಜ್ ಆಯಿತು. ಸೊ ಸ್ಟ್ರಕ್ಚರ್ ಚೇಂಜ್ ಆದಾಗ ನಾವೇನು ಮಾಡಬೇಕು, ಶಾರ್ಟ್ ಪೊಸಿಷನ್ನೇ ನೋಡಬೇಕು. ಒಂದು ಶಾರ್ಟ್ ಪೊಸಿಷನ್ನು, 2 ಶಾರ್ಟ್ ಪೊಸಿಷನ್ನು ಆಯಿತಾ. ಸೊ ಈ ಲೋಯರ್ ಟೈಮ್ ಫ್ರೇಮಲ್ಲಿ ನೋಡ್ಕೊಂಡು ನೀವು ಈ ಥರನೂ ಟ್ರೇಡ್ ಪ್ಲಾನ್ ಮಾಡ್ಬೋದು. ನೋಡಿ ಇಲ್ಲಿ ಹೈಯರ್ ಹೈ ಆಗ್ತಾ ಇದೆ. ಸೊ ನಿಮ್ಗೆ ನೋಡಿ ಲಾಂಗ್ ಟ್ರೇಡು ನಿಮಗೆ ಕೆಳಗಡೆನೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದಾಗಲೇ ನಿಮ್ಗೆ ಗೊತ್ತಾಗಿದೆ ಇಂಟರ್ನಲ್ ಸ್ಟ್ರಕ್ಚರು. ಸೊ ಅದೇ ನೀವು ಹೈಯರ್ ಟೈಮ್ ಫ್ರೇಮಲ್ಲೂ ಬೇಕಾದರೆ ನೋಡೋಣ. ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿ ಸೊ ನಿಮ್ಗೆ ಜಸ್ಟ್ ಅಬ್ಸರ್ವ್ ಮಾಡಿ ನಮ್ಮ ಇಂಡಿಕೇಟ್ರಲ್ಲಿ ನೋಡಿ ಇಲ್ಲಿ ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದಾಗ ನಿಮ್ಗೆ ಶಾರ್ಟ್ ಸೈಡ್ ಇದೆ ಮಾರ್ಕೆಟು. ನೋಡಿ ಇವಾಗ ಲೋಯರ್ ಹೈ ಲಾಂಗ್ ಸೈಡ್ ಆಗ್ತಾ ಇದೆ ಆಯಿತಾ. ಸೊ ಇಲ್ಲಿ ನೋಡಿ ಹೈಯರ್ ಹೈ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ ಶಾರ್ಟ್ ಆಯಿತಾ. ಸೊ ಇಲ್ಲಿ ನೋಡಿ ಇಲ್ಲಿ ಶಾರ್ಟು ಇಲ್ಲಿ ಲೇಟಾಗಿ ಬಂದಿದೆ, ಇಲ್ಲಿ ಲಾಂಗ್ ನೋಡಿ ಲೋಯರ್ ಲೋ ಲೋಯರ್ ಹೈ ಆಯಿತಾ. ಸೊ ಲಾಂಗ್ ಸೊ ಜಸ್ಟ್ ಅಬ್ಸರ್ವ್ ಮಾಡಿ ಶಾರ್ಟ್ ಆಯಿತಾ. ಸೊ ನಿಮಗೆ ನಮ್ಮ ಇಂಡಿಕೇಟ್ರಲ್ಲೂ ಕೂಡ ಸೊ ನಿಮ್ಗೆ ಆರಾಮಾಗಿ ಸಿಕ್ಕುತ್ತೆ. ಸೊ ಈ ಇಂಡಿಕೇಟರ್ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಸೊ ಕಮೆಂಟ್ ಮಾಡಿ, ಇಂಡಿಕೇಟರ್ನು ಶೇರ್ ಮಾಡ್ತೀನಿ. ಸೊ ಹಾಗೆ ಈ ಒಂದು ಮಾರ್ಕೆಟ್ ಸ್ಟ್ರಕ್ಚರಲ್ಲಿ
ಸೊ ಏನಾದರೂ ನಿಮಗೆ ಏನಾದರೂ ಡೌಟ್ ಇದ್ರೂ ಕೂಡ ನನಗೆ ಕೇಳಿ. ನೆಕ್ಸ್ಟ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನೀವು ಟ್ರೇಡಿಂಗ್ನ ಆರಾಮಾಗಿ ಈಸಿಯಾಗಿ ಕಲೀರಿ. ತುಂಬ ಡಿಫಿಕಲ್ಟಿ ಮಾಡ್ಕೊಂಡು ಕಲಿಯೋಕ್ಕೆ ಹೋಗಲೇಬೇಡಿ. ಸೊ ನಿಮ್ಗೆ ಬೇಸಿಕ್ ಏನು ಬೇಕು, ಮಾರ್ಕೆಟ್ ಸ್ಟ್ರಕ್ಚರ್ ಬೇಕು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋದು ಬೇಕು, ಅದನ್ನೆಲ್ಲ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಲಿಕ್ವಿಡಿಟಿ ಮತ್ತು ಬಯಾಸ್ ಕಂಡುಹಿಡಿಯೋದಂಗೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್.